ಸುದ್ದಿಗೆ ಸ್ವಾಗತ. ನಾನು ಮೇಘ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ವಿರುದ್ಧ ಮತ್ತೆ ಅಪಸ್ವರ. ನಮ್ಮ ಉದ್ದೇಶದಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಲೇಬೇಕು ಎಂದ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ. ಭದ್ರಾ ಬಲದಂಡೆ ಕಾಲುವೆಯಲ್ಲಿ ಕಾಮಗಾರಿ. ಶಿವಮೊಗ್ಗ ದಾವಣಗೆರೆ ರೈತರಿಗೆ ಜಲಾಶಯಕ್ಕೆ ಮುತ್ತಿಗೆ ಹಾಕಲು ಯತ್ನ. ರಾಜ್ಯ ಸರ್ಕಾರದ ನಡೆಗೆ ಭಾರೀ ಆಕ್ರೋಶ. ಹೊಸನಗರ ತಾಲೂಕಿನ ಕುಂದಗಲ್ನಲ್ಲಿ ಭೂಕುಸಿತದ ಭೀತಿ. ಜೀವ ಭಯದಲ್ಲಿ ಬದುಕುತ್ತಿರುವ ಜನರು. ನಮ್ಮ ಅಜ್ಜಿ ಮನೆ ಉಳಿಸಿ ಎಂದ ಅಮೆರಿಕದ ಬಾಲಕಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕೆಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ನೀಡಿದ್ದಾರೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾವಣೆ ಆಗಬೇಕು. ನಮ್ಮ ಉದ್ದೇಶದಿಂದ ಹಿಂದೆ ಸರಿಯೋದಿಲ್ಲ. ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ನಮ್ಮ ವಾಯ್ಸ್ ಎತ್ತಿದ್ದೇವೆ. ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು, ವ್ಯವಸ್ಥೆ ಚೇಂಜ್ ಆಗಬೇಕು ಅನ್ನೋದು ಕಾರ್ಯಕರ್ತರ ಭಾವನೆ ಎಂದು ಹೇಳಿದ್ದಾರೆ. ದಾವಣಗೆರೆಯವರು, ಸಿದ್ದೇಶ್ವರಿಯವರು ಮತ್ತು ಹರೀಶ್ ಅವರು ಮತ್ತು ಅವರ ಮುಖಂಡರುಗಳೆಲ್ಲರೂ ಸೇರಿ ಆಲ್ಮೋಸ್ಟ್ ಎಲ್ಲ ಲೀಡರ್ಸ್ನ ಮೀಟ್ ಮಾಡ್ತಾಯಿದ್ರು. ಅವರು ಸದಾನಂದ ಗೌಡ್ರನ್ನ, ಸಿ ಟಿ ರವಿಯವ್ರನ್ನ, ಉಳಿದವ್ರನ್ನ ಎಲ್ಲರನ್ನೂ ಕೂಡ ಅವರು ಭೇಟಿ ಮಾಡ್ತಾಯಿದ್ರು. ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಸೋಮಣ್ಣವ್ರನ್ನೂ ಕೂಡ ಭೇಟಿ ಮಾಡ್ತಕ್ಕಂಥದ್ದು ಟೈಮ್ ಕೇಳಿದ್ರು. ಅಶೋಕ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ಉಳಿದವ್ರನ್ನೆಲ್ಲರನ್ನೂ ಭೇಟಿ ಮಾಡಿದ್ದಾರೆ, ಕೇಂದ್ರದ ಸಚಿವರುಗಳನ್ನ ಭೇಟಿ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಇಲ್ಲ ನೀವು ಪಾರ್ಟಿ ಆಫೀಸ್ಗೆ ಬನ್ನಿ ಅಂತೇಳಿ ಅವ್ರನ್ನ ಕರೆದಿದ್ರಂತೆ. ಸೊ ಹಾಗಾಗಿ ದಾವಣಗೆರೆ ಡಿಸ್ಟ್ರಿಕ್ಟಿಗೆ ಸೀಮಿತವಾಗಿ ಅವರು ಅದನ್ನು ಅಲ್ಲಿಗೆ ಕರ್ಕೊಂಡು ಏನು ವಾಟ್ ಈಸ್ ನಿಯರ್ಲಿ ಬಟ್ 1.5 ಇಯರ್ ಆಗ್ತಾ ಬಂತು ನಮಗೆ. ಸೊ ಈ ಸಂದರ್ಭದಲ್ಲಿ ಏನು ಈ ಥರ ಹಿಂಗೆ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನು ಅವ್ರ ಮಾಹಿತಿಗಳನ್ನು ಕೊಡಿ ಮತ್ತು ಮುಂಚೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ಡೈರೆಕ್ಟಾಗಿ ಒಂದ್ಸರಿ ವಿ ವಿಲ್ ಸಿಟ್ ಆ್ಯಂಡ್ ಮಾತಾಡೋಣ ಒಂದು ಡೈಲಾಗಲ್ಲಿ ಅಂತ ಹೇಳಿದರು. ಸೊ ಆ ಪ್ರಕಾರವಾಗಿ ಅದು ಸೋಮಣ್ಣವರು ಕೂಡ ಎಲ್ಲೋ ಒಂದು ಹತ್ರ ಸಿಗಬೇಕಾಗಿರೋರು ಎಲ್ಲರೂ ಕೂಡ ಅಲ್ಲಿ ಸಿಗ್ತಕ್ಕಂಥ ಪ್ರಸಂಗ ಬಂತು. ಅದಕ್ಕೆ ನಾವೆಲ್ಲರೂ ಕೂಡ ಅಲ್ಲೇ ಇದ್ವಿ. ಸೋಮಣ್ಣ ಇದ್ದವರು ಅಲ್ಲಿಗೆ ಬರ್ತೀವಿ ಬನ್ನಿ ಅಂತ ಹೇಳಿ. ಸೊ ಇಟ್ ವಾಸ್ ಮೋರ್ ಆರ್ ಲೆಸ್ ಆನ್ ದ್ಯಾಟ್ ಲೈನ್. ಸರ್, ಈಗ ನಿಮ್ಮ ವಿಚಾರ ಆಗಿರ್ತಕ್ಕಂಥದ್ದು ವಿಜಯೇಂದ್ರ ಅವರು ನಾಯಕತ್ವವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು, ಮತ್ತೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಆಗಲೇಬೇಕು ಅನ್ನೋದು ನಿಮ್ಮ ಒತ್ತಾಯ ಆಗಿದೆ. ಅದ್ರ ಬಗ್ಗೆ ಏನ್ ಚರ್ಚೆ ಆಗ್ತಿದೆ? ಮತ್ತು ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲಿ ಈ ವಿಚಾರ ಏನಾದ್ರು ಪ್ರಸ್ತಾಪ ಮಾಡಿದ್ರ, ಮತ್ತೆ ಆ ನಿಟ್ಟಿನಲ್ಲಿ ಏನಾದ್ರು ನಿಮ್ಮ ತಂಡ ಮತ್ತಷ್ಟು ಆಕ್ಟಿವ್ ಆಗೋಕೆ ಏನಾದ್ರು ಪ್ರಯತ್ನ ಮಾಡ್ತಿದ್ಯಾ? ಅದೇ ವಿಚಾರದಲ್ಲಿ ಸೋಮಣ್ಣ ಅವರು ಬಂದು ಭಾಗಿಯಾಗಿದ್ದಾರೆ. ಸೋಮಣ್ಣವ್ರ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ನಾನು ಹೇಳೋಕೆ ಹೋಗಲ್ಲ. ಬಟ್ ನಾವಂತೂ ವಿ ಸ್ಟ್ಯಾಂಡ್ ಬೈ ದ್ಯಾಟ್. ಈವಾಗಲೂ ಕೂಡ ವಿ ಸ್ಟ್ಯಾಂಡ್ ಬೈ ದ್ಯಾಟ್ ಬಿಕಾಸ್ ಮುಂದಕ್ಕೆ ನಾವು ಸ್ವತಂತ್ರವಾಗಿ 130-140 ಸೀಟ್ಗಳನ್ನು ತರಬೇಕು ಅನ್ನೋದಾದರೆ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯಗಳಿದ್ದಾವೆ. ಯಾಕಂದರೆ ಇದನ್ನು ಪರಾಮರ್ಶೆ ಮಾಡಲಿಲ್ಲ ಅಂದರೆ ಮುಂದಕ್ಕೆ ದಿನಗಳಲ್ಲಿ ಭಾಳಷ್ಟು ಸಂಕಷ್ಟಗಳು ಒದಗಿ ಬರ್ತದೆ ಅನ್ನೋದು ನಮ್ಮ ಭಾವನೆ ಇದೆ. ಹಾಗಾಗಿ ಇವಾಗ ಇರ್ತಕ್ಕಂಥ ಆರ್ಗನೈಸೇಷನ್ನ ಮುಂದಕ್ಕೆ ತಗೊಂಡು ಹೋಗ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನೋ ನಿರ್ಧಾರ ವರಿಷ್ಠರು ಬಿಟ್ಟಿರ್ತಕ್ಕಂಥ ನಿರ್ಧಾರ.
ನಾವ್ಯಾರು ಬಟ್ ನಮ್ಮ ಒಪಿನಿಯನನ್ನು ಬಿಕಾಸ್ ಇವಾಗ ದಿಸ್ ಈಸ್ ಅನ್ ಆರ್ಗನೈಸೇಷನಲ್ಲಿ ನಮ್ಮ ಇಂಟರ್ನಲ್ ಆರ್ಗನೈಸೇಷನ್ ಮ್ಯಾಟ್ರ್ ಆಗಿರೋದ್ರಿಂದ ನಮ್ಮ ವಾಯ್ಸನ್ನು ಇವಾಗ ಹೇಳಲಿಲ್ಲ ಅಂದರೆ ಒನ್ಸ್ ಇಟ್ ಈಸ್ ಬೀನ್ ಸೆಟ್ ಇನ್ ಮೋಷನ್ ಅದನ್ನು ಒಂದು ಸರಿ ಅದನ್ನು ಕನ್ಫರ್ಮ್ ಮಾಡ್ತಾರ ಯಾವುದೇ ಥರದಲ್ಲಿ ಕನ್ಫರ್ಮ್ ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಕನ್ಫರ್ಮ್ ಮಾಡಿ ಐದರ್ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು ನಮಗೆ ಅವರಿಗೆ ಅಂತಲ್ಲ ಅದನ್ನು ಕನ್ಫರ್ಮ್ ಮಾಡಿಬಿಟ್ಟು ಫಾಲೋ ದಿಸ್ ಅಂದಮೇಲೆ ವಿ ಕೆನಾಟ್ ಡೂ ಅವರ್ ವಾಯ್ಸ್ ದಿಸ್ ಈಸ್ ಅ ಟೈಮ್ ಟು ವಾಯ್ಸ್ ಅಲ್ಲ ಅವ್ರ ವಿರುದ್ಧ ವಾಯ್ಸ್ ಎತ್ತದವರು ಅವರೇ ಪಾರ್ಟಿಲಿ ಈಗಿಲ್ಲ ಸರಿ ಅದು ನಾನು ಯಾವುದೋ ಒಂದು ಇನ್ಸಿಡೆಂಟನ್ನು ನಮ್ಮ ಎಂಟೈರ್ ಟೀಮಿಗೆ ಅಥವಾ ಎಂಟೈರ್ ಥಿಂಕಿಂಗಿಗೆ ನಾನು ಕರ್ನಾಟಕದಲ್ಲಿ ಒಬ್ಬೊಬ್ಬ ಅನೇಕ ಕಾರ್ಯಕರ್ತರಿಗೆ ಈ ಭಾವನೆಗಳಿದ್ದಾವೆ ಇದೊಂದು ವ್ಯವಸ್ಥೆ ಚೇಂಜ್ ಆಗಬೇಕು ಅಂತ ಹೇಳಿ ಯಾವುದೋ ಒಬ್ಬರ ಇದ್ರ ಮೇಲೆ ಮಾಡಿರ್ತಕ್ಕಂಥ ನಿರ್ಧಾರಗಳು ಅದು ಈ ಕಾರಣಕ್ಕೋಸ್ಕರನೇ ಮಾಡಿದ್ದಾರೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅದು ಬೇರೆ ಬೇರೆ ಆಯಾಮಗಳಿದ್ದಾವೆ ಅದಕ್ಕೆ ಅದು ಇದೇ ಒಂದೇ ಆಯಾಮ ಅಲ್ಲ ಅದಕ್ಕೆ ಬಟ್ ನಮ್ಮ ಉದ್ದೇಶ ಏನಿತ್ತು ಆ ಉದ್ದೇಶದಿಂದ ನಾವು ಯಾರು ಕೂಡ ಸರಿದಿಲ್ಲ ಮತ್ತು ಸರಿಯೋದಿಲ್ಲ. ಇತ್ತೀಚೆಗೆ ತಾವು ಕೂಡ ಗಮನಿಸಿರ್ಬೋದು ಕೇವಲ ಯತ್ನಾಳ್ ಟೀಮ್ ಅಥವಾ ಈ ಯತ್ನಾಳ್ ಉಚ್ಚಾಟನೆ ಆಗಿರ್ಬೋದು ಈ ಟೀಮ್ ಏನಿದೆ ಅಂದ್ರೆ ನಿಮ್ಮ ತಂಡ ಇದನ್ನು ಹೊರತುಪಡಿಸಿ ಮತ್ತೊಂದು ತಂಡ ಕೂಡ ವಿರೋಧವನ್ನ ಒಂದು ರೀತಿಯಲ್ಲಿ ತೋರಿಸ್ತಾ ಇದೆ ತಟಸ್ಥ ಬಣ ಅಂತ ಸಿ ಅವ್ರ ಒಪಿನಿಯನ್ನ ಅವರು ಹೇಗೆ ಹೇಳಿದ್ದಾರೆ ಬಿಕಾಸ್ ದೇ ಆರ್ ನಾಟ್ ಕಮ್ ಇನ್ ಟು ದ ಪಬ್ಲಿಕ್ ನಮ್ಮ ಹತ್ರ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನಾವು ಡೈಲಾಗ್ಸ್ನಲ್ಲಿ ಮಾತಾಡಿದ್ರು ಕೂಡ ಸಂಪರ್ಕ ಚರ್ಚೆ ಮಾಡ್ಕೊಂಡಿದ್ರು ಕೂಡ ನಿರ್ಧಾರಗಳನ್ನು ದೃಢವಾಗಿ ಹೇಳಿರ್ತಕ್ಕಂಥದ್ದು ನಾವು ಹೇಳಿದ್ದೀವಿ ಬಟ್ ಕೆಲವರು ಅದನ್ನು ಹೇಳಿರ್ಬೋದು ಹೇಳ್ದೇನೂ ಇರ್ಬೋದು ಸೊ ಐ ವಿಲ್ ನಾಟ್ ಕಮ್ ಇನ್ ಟು ದೇರ್ ಲ್ಯಾಂಗ್ವೇಜ್ ಅಥವಾ ಐ ವಿಲ್ ನಾಟ್ ಕಮ್ ಇನ್ ಟು ದೇರ್ ಡೈಲಾಗ್ಸ್ ಸೊ ಹಾಗಾಗಿ ಅವ್ರ ಮಾತುಗಳಿಗೆ ನನ್ನ ಬಾಯಿನ ಕೊಡೋದಕ್ಕೆ ನಾನು ತಯಾರಾಗೋದಿಲ್ಲ. ಹೈಕಮಾಂಡ್ ನಿಮ್ಮ ಅಭಿಪ್ರಾಯನ ಮತ್ತು ಒಪ್ಪುತ್ತೆ ಅನ್ನುವಂಥದ್ದು ಏನಾದ್ರು ಇದೆಯಾ? ಸಿ ಇವಾಗ ಅನೇಕ ವಿಚಾರಗಳಿದ್ದಾವೆ. ಸಿ ಇವಾಗ ಮೂಡ ವಿಚಾರ ಇದೆ. ಮೂಡ ನೀವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಿದ್ದ ಮಾತ್ರಕ್ಕೆ ಮೂಡ ಅಥವಾ ಅರ್ಬನ್ನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಯಾರು ಕೂಡ ಬಗೆಹರಿಸೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಆನ್ ಟೋಟಲ್ ನೀವು ಕರ್ನಾಟಕ. ಹೊಸನಗರ ತಾಲೂಕಿನ ಕುಂದಗಲ್ನಲ್ಲಿ ಭೂಕುಸಿತದ ಭೀತಿ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಮಲೆನಾಡಿನ ಸುಂದರ ಗ್ರಾಮ ಕುಂದಗಲ್ ಇದೀಗ ಭೂಕುಸಿತದ ಭೀತಿಯನ್ನ ಎದುರಿಸುತ್ತಿದೆ. ಕಳೆದ 5 ದಿನಗಳಿಂದ ನಿರಂತರವಾಗಿ ಗುಡ್ಡಗಳು ಕುಸಿಯುತ್ತಿದ್ದು, ರಸ್ತೆಗಳು ಸುಮಾರು 12 ಅಡಿಯಷ್ಟು ಕುಸಿತ ಕಂಡಿದ್ದು, ಈ ಪ್ರದೇಶದಲ್ಲಿರುವ ಸುಮಾರು 25 ಎಕರೆ ಅಡಿಕೆ ತೋಟ ಹಾಗೂ ಮನೆಗಳು ಅಪಾಯದಲ್ಲಿದ್ದು, ಗ್ರಾಮಸ್ಥರು ಜೀವ ಭಯದಲ್ಲಿ ದಿನ ದೂಡುತ್ತಿದ್ದಾರೆ. ಈ ನಡುವೆ ಅಮೆರಿಕದಲ್ಲಿ ವಾಸವಾಗಿರುವ ಕುಂದಗಲ್ ಮೂಲದ ಪುಟ್ಟ ಬಾಲಕಿಯೊಬ್ಬಳು ತನ್ನ ಅಜ್ಜಿ ಮನೆ ಮತ್ತು ಗ್ರಾಮವನ್ನ ಉಳಿಸುವಂತೆ ಮನವಿ ಮಾಡಿಕೊಂಡಿದ್ದು ಎಲ್ಲರ ಗಮನ ಸೆಳೆದಿದೆ. ನಮ್ಮ ಅಜ್ಜಿಯರು ವಾಸಿಸುವ ಮನೆ ಹಾಗೂ ತೋಟಕ್ಕೆ ಭೂಕುಸಿತದ ಭೀತಿ ಎದುರಾಗಿದೆ. ಅದು ಕೇವಲ ಒಂದು ಕಟ್ಟಡವಲ್ಲ, ನನ್ನ ತಾಯಿಯ ಬಾಲ್ಯದ ನೆನಪುಗಳು, ನಮ್ಮ ಸಂಸ್ಕೃತಿಯ ಬೇರುಗಳು ಅಲ್ಲಿವೆ. ಆ ಮನೆಯನ್ನ ಉಳಿಸಿಕೊಡಿ ಪ್ಲೀಸ್ ಎಂದು ಹೃದಯ ಸ್ಪರ್ಶಿ ಮನವಿ ಮಾಡಿದ್ದಾಳೆ. Stop. ಅಲ್ಲಿ ಮೇಲ್ಗಡೆ ರಸ್ತೆ ಏನು ಕುಸಿತಿತ್ತು, ಆ ರಸ್ತೆ ಕುಸಿತಿರೋ ಮಣ್ಣು ಇದು ತೋಟಕ್ಕೆ ಬಂದು ಬಿದ್ದಿರೋ ಸ್ಥಳ ಇದು. ಮೇಲ್ಗಡೆ ಕಾಣ್ತಿರೋ ದಿಂಬ ಅದು ರಸ್ತೆ. ಆ ರಸ್ತೆಯಿಂದ ಕುಸಿದು ಇದು 4 ಪಾರ್ಟ್ ಆಗಿ ಕುಸಿದೆ. ಆ ಕುಸಿರೋ ಮಣ್ಣು ಬಂದ್ಬಿಟ್ಟು ಇಲ್ಲಿ ಒಂದು ಹಳ್ಳ ಹರಿಯುತ್ತೆ ಸಣ್ಣಕ್ಕೆ. ಆ
ಆ ಹಳ್ಳ ಕವರ್ ಮಾಡಿದ್ದಕ್ಕೆ ಈ ನೀರೆಲ್ಲ ತೋಟಕ್ಕೆ ಬಂದಿರೋದು. ಏನಾಗಿತ್ತು ಅದು ಮೇಲೆ ವಿಚಾರ ಬೆಳೆಸ್ಕೊಂಡು ಕೊಟ್ಟಿರ್ತಾರಿಲ್ಲ, ಅದು ಸ್ವಲ್ಪ ಬಂದು ಹಳ್ಳಕ್ಕೆ ಕಟ್ಕೊಂಡಿದೆ. ತೋಟದೊಳಗೆ ಬರುತ್ತೆ. ಈ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ತೋಟ ಚೆನ್ನಾಗಿತ್ತು ನೋಡಿ. ಈ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಜಮೀನು ಬರ್ತಾ ಇದೆ. ಯಾಕಾಗಿದೆ ಒಳಗಡೆ ನೀರು ಹೋಗ್ತಾ ಇತ್ತು. ಮಣ್ಣಿಟ್ಟು ಕ್ಲೋಸ್ ಆಗಿದ್ದಕ್ಕೆ ಹಿಂಗೆ ಹಾಳಾಗಿತ್ತು. ಗಟ್ಟಿಯೆಲ್ಲ ಬಿಟ್ಕೊಟ್ಟು ಇಂಥಲ್ಲಿ ಅಗಲ ತಗೊಂಡು ಕಪ್ಪಲಿಲ್ಲ ಬಿಟ್ಕೊಟ್ಟು ಗಟ್ಟಿಲ್ಲ ಹೋಗ್ತಾ ಇತ್ತು. ಇದು ಬಿಟ್ಟು ನೀರು ಮಾಡ್ತಿದ್ದಾರೆ. ಇದೇ ಇನ್ನು ನಮ್ಮ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಸಂಪೂರ್ಣವಾಗಿ ಕೊಟ್ಟರೆ ನಿಮಗೆ ಫುಲ್ಲು ಜಮೀನು ಹೋಗುತ್ತೆ. ಫುಲ್ ಹೋಗ್ಬಿಡುತ್ತೆ. ಕಾಲುವೆ ಇತ್ತು ಅಂದ್ರೆ ಕಾಲುವೆ ಇತ್ತು ನೀರು ಹರಿಯೋದು. ಈಗ ಕಾಲುವೆ ಫುಲ್ಲು ಈಗ ಮಣ್ಣು ಬಂದು ಬಿದ್ದಿರೋದ್ರಿಂದ ಆ ನೀರು ಈ ತೋಟದ ಒಳಗೆ ಹರಿತಾ ಇದೆ. 200 ಅಡಿಕೆ ಗಿಡ ಹೋಗುತ್ತೆ. ಈಗ ಭೂಮಿ ಕುಸಿದ ಅಡಿಕೆ ನಿಂತರೂ ಇವ್ರದೊಂದು 200 ಅಡಿಕೆ ಗಿಡ ಹೋಗುತ್ತೆ ಅಲ್ವಾ ಯಜಮಾನ್ರೆ? ಈಗ ಹಳೆ ನೀರು ಹರಿತಾ ಇತ್ತಲ್ಲ ಕಾಲುವೆ, ಆ ಕಾಲುವೆಯಲ್ಲಿ ಮಣ್ಣು ತುಂಬಿಕೊಂಡು ಸಾಫ್ ಆಗ್ಬಿಟ್ಟಿದೆ. ಇದೇ ಗ್ರಾಮದವರಾದ ರಾಮಮೂರ್ತಿಯವರ ಮಗಳು ರಮ್ಯಾ ಹಾಗೂ ವಿಕಾಸ್ ದಂಪತಿಗಳು ಸದ್ಯ ಅಮೆರಿಕದ ಸೌತ್ ಕ್ಯಾರೋಲಿನಾದಲ್ಲಿ ನೆಲೆಸಿರುವ NRI ಕುಟುಂಬ. ಅವರ 8 ವರ್ಷದ ಪುಟಾಣಿ ಆರ್ನಾ ತನ್ನ ಅಜ್ಜಿಯ ಮನೆಯ ಸ್ಥಿತಿಯ ಬಗ್ಗೆ ಆತಂಕಗೊಂಡಿದ್ದಾಳೆ. ನಮ್ಮ ಅಜ್ಜಿಯ ಮನೆ ಹಾಗೂ ತೋಟಕ್ಕೆ ತೊಂದರೆಯಾಗುತ್ತಿದೆ. ನಾನು ಪ್ರತಿ ವರ್ಷ ರಜೆಗೆ ಇಲ್ಲಿಗೆ ಬರಬೇಕು. ಪ್ಲೀಸ್ ನನ್ನ ಅಜ್ಜಿ ಮನೆಯನ್ನ ಉಳಿಸಿ ಎಂದು ಕೇಳಿಕೊಂಡಿದ್ದಾಳೆ. This is my grandparents' house and I want to visit it every year. So please save this place. My name is This is my grandparents' house and I want to visit it every year. So please save this place. My name is Arna and that is my grandparents' house and I want to visit it every year. So please save this place. Arna and that's my grandparents' house and I want to visit it everywhere and please save this place. ಈಗ ಮೊನ್ನೆ ಭೂಕುಸಿತ ಆಯಿತು ಆದಮೇಲೆ ಯಾರಾದರೂ ಅಧಿಕಾರಿಗಳು ಇವರೆಲ್ಲ ಬಂದಿದ್ದಾರೆ. ಮತ್ತು ನಿನ್ನೆ ಮೊನ್ನೆಯಲ್ಲಿ ಯಾರು ಬಂದು ಹೋಗಿದೆ ಗೊತ್ತಾಗಲಿಲ್ಲ. ನಮ್ಮ ಮನೆ ಆ ಕಡೆ ಬಂತು. ಇದು ಈ ಕಡೆ TV ಅವರು ಬಂದಿದ್ದರು ನಿನ್ನೆ. ಅವರು ಕೂಡ ಇದನ್ನೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ನಮ್ಮ ಜಮೀನಿಗೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದೇನಾಗಿದೆ ಅಂದರೆ ಈ ಕುಸಿತದಿಂದ ನಮ್ಮ ಹರಿತಕ್ಕಂಥ ಹೊಳೆ ಸಂಪೂರ್ಣ ಬ್ಲಾಕ್ ಆಗಿಬಿಟ್ಟಿದೆ. ಅದು ಜಮೀನು ಮೇಲೆ ನೀರು ಹೋಗುತ್ತೆ. ಹೋದ ವರ್ಷವೂ ಕೂಡ ಇದೇ ರೀತಿ ಆಗಿತ್ತು. ಅದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ACDC ಎಲ್ಲರೂ ಕೂಡ ಬಂದಿದ್ದರು. ಅದ್ರ ಬಗ್ಗೆ ಯಾವುದೇ ಥರದ ಕ್ರಮ ತಗೊಂಡಿಲ್ಲ. ಹಾಗೆ ನೋಡ್ಕೊಂಡು ಹೋದರು. ರಸ್ತೆ ಡ್ಯಾಮೇಜ್ ಇತ್ತು, ಅದನ್ನೊಂದು ಸರಿ ಮಾಡಿಕೊಟ್ಟಿದ್ರು. ಅಷ್ಟು ಬಿಟ್ಟರೆ ಇನ್ನೇನು ಕೆಲಸ ಅದಕ್ಕಾಗಲಿಲ್ಲ. ಈ ವರ್ಷವೂ ಕೂಡ ತುಂಬ ಮಟ್ಟದಲ್ಲಿ ಕುಸಿತಾ ಇದೆ. ಇಲ್ಲಿ ನಮ್ಮದು ಕುಂದಗಲ್ ರಾಮಮೂರ್ತಿ ವೆಂಕಟರಾವ್ ಸನ್ ಆಫ್ ಕೆ ವೆಂಕಟರಾವ್ ಬ್ರಾಹ್ಮಣವಾಡ ಗ್ರಾಮ ಕುಂದಗಲ್ ಅಂತ ನಮ್ಮ ಊರು. ಇಲ್ಲಿ ಹೋದ ವರ್ಷವೂ ಇದಾದಾಗಲೂ ಅವರೇನು ಮಾಡಲಿಲ್ಲ. ನಾವು ತಾತ್ಕಾಲಿಕ ಪರಿಹಾರ ಮಾಡ್ಕೊಂಡಿದ್ವಿ. ಅದಕ್ಕೆ ಮತ್ತೆ ಹೊಳೆ ಬಿಟ್ಕೊಟ್ಟು ಅದನ್ನು ನೀರು ಹೋಗೋಂಗೆ ಮಾಡಿದ್ವಿ. ಮತ್ತು ಈ ವರ್ಷ ಆಗಿದೆ. ಕೇಳಿದರೆ ಅವರು ಏನು ನೋಡೋಣಂತೆ ಇವೆಲ್ಲವನ್ನು ಕೂಡ ನೀವು ಊರೇ ಬಿಡಬೇಕು, ಇದಿಷ್ಟು ಪ್ರಾಂತ್ಯನೂ ಹೋಗುತ್ತೆ ಇದರಲ್ಲಿ ಅನ್ನೋ ಸಮೀಕ್ಷೆ ಇದೆ ಅನ್ನೋದನ್ನ ಹೇಳ್ತಾರೆ. ಆದರೆ ನಾವು ಎಲ್ಲಿಗೆ ಹೋಗೋದು ಅನ್ನೋದು ನಮಗೇನು ಗೊತ್ತಿಲ್ಲ. 400-500 ಇತಿಹಾಸ ಇದೆ. ನಾವು ವರ್ಷಗಳಿದೆ ನಾವು ಇಲ್ಲೇ ವಾಸ ಮಾಡ್ತಾ ನಮ್ಮ ಅಪ್ಪ ಅಜ್ಜನಪ್ಪ ಎಲ್ಲರೂ ಇಲ್ಲೇ ಇದ್ದವರು. ನಾವು ಹೋಗ್ಲಿಕ್ಕೆ ಹೊರಗಡೆ ನಮ್ಗೆ ಯಾವ ಅವಕಾಶಗಳು ಇಲ್ಲ. ಅದನ್ನು ನಾವು ಬಿಡ್ಲಿಕ್ಕೆ ಆಗೋದು ಇಲ್ಲ. ಅವ್ರಿಗೆ ನಮಗೆ ಸರಿಯಾದ ಸೂಕ್ತ ಪರಿಹಾರ ಕೊಟ್ಟು ನಮ್ಮನ್ನು ಇದು ಮಾಡಿದ್ರೆ ಅಡ್ಡಿಲ್ಲ. ಇಲ್ಲ ಇದಕ್ಕೆ ಯಾವುದಾದ್ರೂ ಒಂದು ಕಾಮಗಾರಿ ತೋರಿಸ್ಬಿಟ್ಟು ಇದನ್ನು ಸರಿಪಡಿಸಿದ್ರು ಪರವಾಗಿಲ್ಲ. ಇದು ನಮ್ಗೆ ಇರ್ತಕ್ಕಂಥ ಊರಿನವರ ಇಚ್ಛೆ. ಇಲ್ಲಿ ಇನ್ನೂ ಮುಂಭಾಗದಲ್ಲಿ ಒಬ್ಬ ರಾಜಶೇಖರ್ ಅಂತ ಅವ್ರ ಮನೆ ಬರುತ್ತೆ. ಅವರಿಗೆ ಈಗ ಸಂಪರ್ಕನೇ ಇಲ್ಲ. ಅವರು ಇದರಲ್ಲೇ ಹಾರ್ಕೊಂಡು ಬಂದು ಮೇಲತ್ತಿ ಎಲ್ಲೋ ಹೋಗಿ ಬರಬೇಕಾದ್ರೂ ಹೋಗಬೇಕು, ಆ ಸ್ಥಿತಿ ಇದೆ. ಅವರಿಗೂ ಕೂಡ ಮನೆ ಬಿಡಿ, ನೀವು ಇಲ್ಲಿ ಇರಬೇಡಿ ಅನ್ನೋದನ್ನು ಸೂಚನೆ ಕೊಟ್ಟರು ಅಧಿಕಾರಿಗಳು MLA. ಅದು ನನಗೆ ಮನೆ ಬಿಡೋಕ್ಕಾಗಲ್ಲಪ್ಪ, ನಾನು ಎಲ್ಲೂ ಹೋಗಲಿ, ನಾವು ಇರೋರೇ 2-3 ಜನ, ಅದೇನಾಗುತ್ತೋ ಆಗೋಗಲಿ, ನಾವಿಲ್ಲೇ ಸಹಿಯನ್ನು ಉತ್ತರ ಅವರು ಕೊಟ್ಟಿದ್ದರು. ಆಮೇಲೆ ಪ್ರತಿ ದಿವಸವೂ ಇದು ದಿನಕ್ಕೆ 3-4 ಅಡಿ ಈ ಭಾಗದ ಕಡಿಮೆ ಆಗುತ್ತೆ, ಆ ಭಾಗಕ್ಕೆ ಮಣ್ಣು ಬಂದು ಜಮೀನಿಗೆ ಹೋಗ್ತಾ ಇದೆ. ಒಂದು ಕಡೆ ಹಾಗೆ ಗುಪ್ಪೆ ಆಗಿ ಕೊಡ್ತಾ ಇದೆ. ಯಾವುದೇ ರೀತಿಯಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟವಾದಂಥ ಪ್ರಾಂತ್ಯ ಆಗಿದೆ. ಮುಂದೆ ಇದಕ್ಕೇನಿದೆ ಪರಿಹಾರ ಅನ್ನೋದು ನಿಮ್ಮ TV ಮುಖಾಂತರ ಅಧಿಕಾರಿಗಳಿಗೆ ಇವರಿಗೆ ಸಂಬಂಧಪಟ್ಟವರಿಗೆ ತಿಳಿಸಿ ನಮ್ಗೆ ಯಾವುದಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರಲ್ಲಿ ಮನವಿ ಮಾಡ್ತೀನಿ. ಈಗ ಈ ಪ್ರದೇಶದಲ್ಲಿ ಈಗ ಭೂಕುಸಿತ ಆಗಿದೆಯಲ್ಲ,
ಈ ಪ್ರದೇಶದಲ್ಲಿ ಈಗ ನಿಮ್ಮ ಕೆಳಗಡೆ ನಿಮ್ಮ ತೋಟ ಬಂತು ಅಂತ ಬಂತು. ಹೇಳಿದ್ರು. ಇದು ಎಷ್ಟು ಎಕರೆ ಬರುತ್ತೆ? ನಮ್ಮಿಂದ ಒಂದು ಪ್ಲಾಟು ಒಟ್ಟು ಎಷ್ಟು ರಾಜಶೇಖರ ಒಟ್ಟು ಒಂದು 20 ಎಕರೆ ತೋಟ ಬರುತ್ತೆ ಇದು. ಅಡಿಕೆ ತೋಟ ಅಡಿಕೆ ತೋಟ ಬರುತ್ತೆ. ಅಷ್ಟಕ್ಕೂ ಕೂಡ ತೊಂದರೆ ಆಗೋಂಥ ಸಂದರ್ಭ ಇದೆ ಅಂತ ಬಂದಂಥ ಸಮೀಕ್ಷಾ ಅಧಿಕಾರಿಗಳು ಹೇಳುತ್ತಾರೆ. ಈಗ ಕಳೆದ ಬಾರಿ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು, ಆಗಿತ್ತು. ಅವಾಗ ಅಧಿಕಾರಿಗಳು ಬಂದು ನಿಮ್ಗೆ ಏನು ಭರವಸೆ ಕೊಟ್ಟಿದ್ರು? ಬೇರೆ ಏನೂ ಇಲ್ಲ, ಇಲ್ಲಿ ಎಷ್ಟೇ ಮನೆ ಬಿಡಿ ಅದೇನು ಮಾಡೋಕ್ಕೆ ಬರಲ್ಲ, ಈ ತೋಟದಲ್ಲಿ ನೀರು ಹರಿದಿದ್ದಕ್ಕೆಲ್ಲ ಪರಿಹಾರ ಕೊಡೋಕ್ಕೆ ಬರೋದಿಲ್ಲ ಹಾಗೆ ಅಂದ್ಕೊಂಡು ಹೊರಟೋದ್ರು. ಏನೋ ಹಾಗೆ ಅದು ಲಾಸ್ಟ್ನಲ್ಲಾಗಿತ್ತು, ಹೋದ ವರ್ಷ ಸೆಪ್ಟೆಂಬರ್ನಲ್ಲಾಗಿತ್ತು. ಆದ್ದರಿಂದ ಏನಾಯಿತು ಅಂದರೆ ತಕ್ಷಣ ಮಳೆ ಕಡಿಮೆ ಆಯಿತು, ನಮಗೂ ಅವಕಾಶ ಆಯಿತು, ಏನೋ ಒಂದಷ್ಟು ಕೆಲಸ ಮಾಡಿಸ್ಕೊಂಡು ನೀರು ಅದೇ ಹೋಗುವಂಥ ಜಾಗಕ್ಕೆ ಹೋಗಲಿಕ್ಕೆ ಬಿಡಿಸ್ಕೊಟ್ವಿ. ಈ ವರ್ಷ ಪ್ರಾರಂಭದಲ್ಲೇ ಇದು ಶುರುವಾಗಿದೆ. ಅಲ್ಲಿ ಹೋಗ್ಲಿಕ್ಕೂ ಕೂಡ ಭಯ ಆಗುತ್ತೆ. ಜಮೀನು ಯಾರಾದ್ರೂ ಅಧಿಕಾರಿಗಳು ಬಂದು ತಮ್ಮನ್ನ ಭೇಟಿ ನಮಗೆ ಟಿ ವಿಯವರು ಬಂದಿದ್ರು ಹೊಸನಗರದಿಂದ, ಬಿಟ್ಟರೆ ಮತ್ತು ಅಧಿಕಾರಿಗಳು ಯಾರು ತಮ್ಮನ್ನ ಬಂದಿಲ್ಲ. ಇಲ್ಲಿ ಬಂದು ಹೋಗಿದ್ದಾರೆ, ಏನೋ ರಾಜಶೇಖರ್ ಅವರು ಮಾತಾಡಿದಾರೋ ಅದು ನಮಗೆ ಗೊತ್ತಿಲ್ಲ, ಅಂತೂ ನಮ್ಮನ್ನು ಸಂಪರ್ಕಿಸಿಲ್ಲ. ಈಗ ನೀವು ಕೊನೆಯದಾಗಿ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮಗೆ ಊರು ಬಿಡೋದಾದರೆ ನಮ್ಗೆ ಸಂಪೂರ್ಣ ಪರಿಹಾರ ಕೊಟ್ಟು ನಮ್ಮನ್ನು ಹೊರಗಡೆ ಕಳಿಸ್ಲಿ, ಮನೆದು ಜಮೀನಿಂದು ಅದಕ್ಕೆ ಒಪ್ಕೊತೀವಿ. ಸುಮ್ಮನೆ ಇಲ್ಲಿಂದ ಊರು ಬಿಡಿ ಅಂದರೆ ನಮ್ಗೆ ಹೋಗೋಕ್ಕಾಗೋದಿಲ್ಲ, ಅದೇನಾಗುತ್ತೋ ಆಗಲಿ ಅಂತ ನಿಶ್ಚಯ ಮಾಡ್ಕೊತೀವಿ. ಖಾತೆ ಜಾಗ 5.5 ಎಕರೆ ಇದೆ ನಮ್ಮ ಖಾತೆ. ಸೂಕ್ತವಾಗಿ ಪರಿಹಾರ ಕೊಟ್ಟು ನಾವು ಬಿಡ್ತೀವಿ, ಮತ್ತೇನು ಮಾಡಬೇಕು, ಏನೋ ಒಂದು ಮಾಡ್ಕೊಬೇಕಲ್ಲ. ಹಾಗಾಗಿ ಅದನ್ನು ಪರವಾಗಿಲ್ಲ, ಇವರು ಸುಮ್ಮನೆ ಏನೂ ಕೊಡ್ದೇನೆ ಹೋಗಿ ಅಂದರೆ ನಾವು ಕ್ರಮ ಕೈಗೊಳ್ತೀವಿ ಏನು ಅದೇನು ಹೇಳಲಿಲ್ಲ ಅವರು. ನೋಡೋಣ, ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬರ್ತಾರೆ. ಇದು ಈ ಥರ ಆಗಿದೆ, ಹೋದ ವರ್ಷನೂ ಆಗಿತ್ತು, ಈ ವರ್ಷನೂ ಆಗಿದೆ ಅನ್ನೋದೆಲ್ಲ ಒಂದು ವಿಚಾರ ಹೇಳ್ಕೊಂಡು ಹೊರಟೋಗಿದ್ದಾರೆ. ಈಗ ಕಳೆದ ಬಾರಿ ಭೂಕುಸಿತ ಆದಾಗ ಜ್ಞಾನೇಂದ್ರ ಬಂದಿದ್ರು. ಅದನ್ನು ನಾನು ಹೇಳ್ಕೊಂಡೆ, ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ದೂರದಲ್ಲಿ ನೋಡಿ ಏನೋ ಕ್ಯಾಮ್ರಾ. 2 ವರ್ಷದಿಂದನೂ ಇದೇ ಥರನೇ ಆಗ್ತಾಯಿದೆ. ನೀರು ಬಂದು ನಮ್ಮ ತೋಟ ಜಮೀನಿಗೆ ನುಗ್ತಾ ಇದೆ, ಮಣ್ಣು ಪೂರ್ತಿ ದರೆ ಹಿಸ್ದುಬಿಟ್ಟು ಮಣ್ಣು ಪೂರ್ತಿ ತೋಟದ ಮೇಲೆ ಹೋಗ್ತಾಯಿದೆ. ನೀರು ಎಲ್ಲ ತೋಟದ ಮೇಲೆ ಹೋಗ್ತಿದೆ. ನಮ್ಗೆ ಇಷ್ಟೊತ್ತವರೆಗೆ ಏನೂ ಪರಿಹಾರನೂ ಬಂದಿಲ್ಲ, ಏನೂ ಇಲ್ಲ. ಊರು ಬಿಡಿ ಅಂತಿದ್ದಾರೆ. ನಮಗೆ ಇದಕ್ಕೆ ನೀರು ನುಗ್ದಂಗೆ ಏನಾದ್ರು ತಡೆಗೋಡೆ ಏನಾದ್ರು ಮಾಡಿಕೊಟ್ಟು ನಮಗೆ ಪರಿಹಾರ ಕೊಟ್ಟು ಜಮೀನು ಬಿಡಿ ಅಂದರೆ ನಾವು ಬಿಡ್ತೀವಿ, ಇಲ್ಲದ್ರೆ ನಾವು ಎಲ್ಲಿಗೆ ಹೋಗೋದು, ಅಷ್ಟೇ ನಾವು ಹೇಳ್ತಿರೋದು. ಈಗ ನಿಮ್ಗೆ ಊರು ಬಿಡಿ ಅಂತೇಳಿ ಯಾರು ಹೇಳಿದರು? ಇಲ್ಲಿ ವಾಸ ಮಾಡೋದು ಅಲ್ಲ, ಈಗ ಮೊನ್ನೆ ಭೂಕುಸಿತ ಆದ್ಮೇಲೆ ಊರೇ ಬಿಡ್ಬೇಕಾಗುತ್ತೆ ಅಂತ ಅಂದ್ರಂತೆ. ಅಂದರೆ ನಾವು ಎಲ್ಲಿಗೆ ಹೋಗೋದು? ನಮಗೆ ಅದಕ್ಕೆ ಸೂಕ್ತವಾಗಿ ಪರಿಹಾರ ಕೊಟ್ಟರೆ. ಜ್ಞಾನೇಂದ್ರ ಬಂದಿದ್ರು, ನಮ್ಮ ತೀರ್ಥಹಳ್ಳಿಯ ಮೇಲೆ ಬಂದಿದ್ರು. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ನಡುವೆ ಅಮೆರಿಕ ಎಂಟ್ರಿ ಕೊಟ್ಟಿದೆ, ಅದು ಕೂಡ ದೈತ್ಯ ದಾಳಿಕೋರನ ಜೊತೆ. ಬಿ ಸ್ಪಿರಿಟ್ 25 ನಿಮಿಷದಲ್ಲಿ ಅಣ್ವಸ್ತ್ರದ ಪ್ರಯೋಗಾಲಯಗಳನ್ನು ಧ್ವಂಸ ಮಾಡಿದೆ. ಹಾಗಾದ್ರೆ ಈ B2 ಸ್ಪೆಷಾಲಿಟಿ ಏನು? ಹೇಗೆ ದಾಳಿ ಮಾಡುತ್ತೆ? ವಿಶ್ವದ ದೊಡ್ಡಣ್ಣ ತನ್ನ ಶಕ್ತಿ ಪ್ರದರ್ಶನ ಹೇಗೆ ಮಾಡ್ತು ಅನ್ನೋದಕ್ಕೆ ಇಲ್ಲಿದೆ ರಿಪೋರ್ಟ್. ಯುದ್ಧದ ಅಖಾಡಕ್ಕೆ ದೈತ್ಯ ದಾಳಿಕೋರನ ಎಂಟ್ರಿ. ಇರಾನ್ ಮೇಲೆ ಅಬ್ಬಾ, ಅದೆಂಥ ದಾಳಿ! ಹೇಗಿತ್ತು ಗೊತ್ತಾ B2 ಸ್ಪಿರಿಟ್ ದಾಳಿಯ ಆ 25 ನಿಮಿಷ. 25 ನಿಮಿಷ ಇರಾನ್ನ ಥೆಹರಾನ್ನಲ್ಲಿ ದಾಳಿ ನಡೆಸಿದ ಆ 25 ನಿಮಿಷ, ಟ್ರಂಪ್ ಜಗತ್ತಿನ ಮುಂದೆ ಎದೆಯುಬ್ಬಿಸುವಂತೆ ಮಾಡಿದ್ದ ಆ 25 ನಿಮಿಷ. ಎಸ್, ಇಡೀ ಪ್ರಪಂಚ ಈಗ ಆಗಸದಲ್ಲಿ ದೈತ್ಯ ಎಂದು ಕರೆಸಿಕೊಳ್ಳುವ ಆ ಒಂದು ಫೈಟರ್ ಜೆಟ್ನತ್ತ ಕಣ್ಣಿಟ್ಟಿದೆ. ಇಲ್ಲಿ ಅಮೆರಿಕ ಇರಾನ್ ಅಣು ನೆಲೆಗಳ ಮೇಲೆ ದಾಳಿ ಮಾಡಿರೋ ವಿಚಾರ ಈಗಾಗಲೇ ನಿಮಗೆ ಗೊತ್ತೇ ಇದೆ ಬಿಡಿ. ಬೆಟ್ಟ ಗುಡ್ಡಗಳ ತಳದಲ್ಲಿದ್ದ ಅಣು ನೆಲೆಗಳ ಮೇಲೆ ದಾಳಿ ನಡೆಸೋದು ಸುಲಭದ ಮಾತೇನಲ್ಲ. ಇಂಥ ಜಾಗದಲ್ಲಿ ದಾಳಿ ನಡೆಸೋಕೆ ಆಕಾಶದ ಮಾಂತ್ರಿಕನೇ ಬೇಕಿತ್ತು. ಇಲ್ಲಿ ದಾಳಿಗೆ ಅಮೆರಿಕ ಬಳಸಿದ್ದು ಅಂಥ ಮಾಂತ್ರಿಕನನ್ನೇ. ಅಂದಹಾಗೆ ಆ ಮಾಂತ್ರಿಕನ ಹೆಸರು ಅಮೆರಿಕ ಬತ್ತಳಿಕೆಯಲ್ಲಿ ಬಲಿಷ್ಠ ಮತ್ತು ದಿ ಗೋಸ್ಟ್ ಆಫ್ ದಿ ಸ್ಕೈ ಎಂದು ಕರೆಸಿಕೊಳ್ಳುವ B2 ಬಾಂಬರ್. ಇದು ಹೆಸರಿಗೆ ತಕ್ಕಂತೆ ಶತ್ರು ನೆಲೆಗಳ ಮೇಲೆ ದಾಳಿ ಮಾಡುತ್ತೆ. ಹಾಗಿದ್ರೆ ಅಣು ನೆಲೆಗಳ ಮೇಲೆ ನಡೆಸಿದ ದಾಳಿ ಹೇಗಿತ್ತು? ಇರಾನ್ನ ಅತ್ಯಾಧುನಿಕ ರಡಾರ್ಗಳನ್ನು ಈ B2 ಬಾಂಬರ್ ಕಣ್ತಪ್ಪಿಸಿದ ಹೇಗೆ? ಯಾಕೆ ಇದನ್ನ ದಿ ಗೋಸ್ಟ್ ಆಫ್ ದಿ ಸ್ಕೈ ಅಂತ ಕರೀತಾರೆ? ದಾಳಿಯ ತೀವ್ರತೆ ಹೇಗಿತ್ತು? ಇದರ ಸಾಮರ್ಥ್ಯ ಏನು? ಅಮೆರಿಕ ಅಧ್ಯಕ್ಷ ಎದೆಯುಬ್ಬಿಸಿ ಮಾತನಾಡಿದ್ದಾದ್ರೂ ಏನು ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಯಾವುದೇ ರಡಾರ್ ಕಣ್ತಪ್ಪಿಸಬಲ್ಲ ಸಾಮರ್ಥ್ಯ.
ಕ್ಷಿಪಣಿಗೂ ಹಿಂದಿಕ್ಕುವ ವೇಗ. ಇಲ್ಲಿ ಇರಾನ್ನ ಪರಮಾಣು ಯೋಜನೆಯ ಪೈಕಿ ಮುಕುಟಪ್ರಾಯ ಎನಿಸಿದ್ದ ಫೋರ್ಡೋ ಎಂಜರಿಮೆಂಟ್ ಘಟಕವನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿದ್ದು ಇದೇ B2 ಸ್ಪಿರಿಟ್. ಇದರ ಆಕಾರ ಉಳಿದೆಲ್ಲ ಯುದ್ಧ ವಿಮಾನಗಳಿಗಿಂತ ವಿಶೇಷವಾಗಿದೆ. ಸಾಕ್ಷಾತ್ ಗೂಬೆಯನ್ನು ಹೋಲುತ್ತೆ. ಇದರ ವಿಶೇಷ ರಚನೆಗೆ ಮನಸೋಲದ ದೇಶಗಳೇ ಇಲ್ಲ ಬಿಡಿ. ಇತ್ತೀಚಿನ ದಿನಗಳಲ್ಲಿ ನಿರ್ಮಿತವಾದ ಯಾವುದೇ ರಡಾರ್ಗಳನ್ನು ಕಣ್ತಪ್ಪಿಸಬಲ್ಲ ಅತ್ಯಾಧುನಿಕ ಮೆಟಲ್ಗಳಿಂದ ನಿರ್ಮಾಣ ಮಾಡಲಾಗಿದೆ. ಒಂದ್ ವೇಳೆ ಅದೃಷ್ಟವಶಾತ್ ಯಾವುದೋ ಒಂದು ರಡಾರ್ ಇದರ ಆಗಮನವನ್ನು ಪತ್ತೆ ಮಾಡಿದ್ರೆ ನಿರೋಧಕ ಕ್ಷಿಪಣಿ ಇದನ್ನು ಹೊಡೆದುರುಳಿಸುವಷ್ಟರಲ್ಲಿ ನಿಖರವಾಗಿ ಆಯ್ಕೆ ಮಾಡಿದ ಸ್ಥಳಗಳ ಮೇಲೆ ಬಾಂಬಿಂಗ್ ಮಾಡಿಯೇ ತೀರುವಷ್ಟು ವೇಗವನ್ನು ಹೊಂದಿದೆ. ಇನ್ನು ಪ್ರತಿಫಲನ ತೋರದ ಪೈಂಟ್ಗಳನ್ನು ಬಳಸುವ ಮೂಲಕ ಹಗಲಿನಲ್ಲೂ ವಿಮಾನದ ಹಾರಾಟ ಕಂಡುಹಿಡಿಯಲು ಅಸಾಧ್ಯ. ಇನ್ನು ಇದರ ತೂಕ, ಆಕಾರ, ಬಾಂಬಿಂಗ್ ಮಾಡುವ ಶೈಲಿ, ಶತ್ರುವಿನ ಕಿವಿ ಹರಿಯುವಂತೆ ಮಾಡುವ ಘರ್ಜನೆ ನಿಜಕ್ಕೂ ಅದಮ್ಯ. ಇನ್ನು ಇದು ಹೊತ್ತೊಯ್ಯುವ ಬಾಂಬ್ಗಳ ವೈಶಿಷ್ಟ್ಯತೆ ಬಗ್ಗೆ ಕೇಳಿದ್ರೆ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ. ಒಂದು B2 ಸ್ಪಿರಿಟ್ನ ಬೆಲೆ 18,000 ಕೋಟಿ. ಒಂದು ಬಾಂಬ್ 18,000 ಕೆಜಿ ತೂಕ. ಹೇಗಿತ್ತು ಗೊತ್ತಾ ಅಣ್ವಸ್ತ್ರ ನೆಲೆನಾಶ? ಇಲ್ಲಿ ದಾಳಿಗೂ ಮುನ್ನ ಅಮೆರಿಕ ನಿಖರವಾದ ಸ್ಥಳಗಳನ್ನು ಗುರುತಿಸಿತ್ತು. ಅದರಂತೆ ಅಮೆರಿಕದ ಮಿಸೌರಿ ವೈಟ್ ಮ್ಯಾನ್ ವಾಯುನೆಲೆಯಿಂದ ಒಟ್ಟು 7 ವಿಧ್ವಂಸಕ B2 ಸ್ಪಿರಿಟ್ ಯುದ್ಧ ವಿಮಾನಗಳು ಆಕಾಶದತ್ತ ಚಿಮ್ಮಿದ್ವು. ಇಲ್ಲಿ ವಿಮಾನಗಳು ಬಾಂಬಿಂಗ್ ಆಗಿ ಸುಮಾರು 13,000 ಕಿಲೋಮೀಟರ್ ಹಾರಬೇಕಿತ್ತು. ಹಾಗೆ 18 ಗಂಟೆಗಳ ಸತತ ಹಾರಾಟ ಮಾಡಿ ಆಕಾಶದಲ್ಲೇ ಒಂದೆರಡು ಬಾರಿ ಇವುಗಳಿಗೆ ರಿಫ್ಯೂಲ್ ಮಾಡಿ ಅಂದ್ರೆ ಇಂಧನ ತುಂಬಿಸಿ ಹುಚ್ಚು ಕುದುರೆಗೆ ಹೆಂಡ ಕುಡಿಸಿ ಬಿಟ್ಟಂತೆ ದಾಳಿಗೆ ಒಪ್ಪಿಗೆ ಕೊಟ್ಟೇ ಬಿಟ್ರು. ಇಲ್ಲಿ ಶುರುವಾಯಿತು ನೋಡಿ ಇವುಗಳ ಕಿವಿ ಹರಿಯುವಂತ ಘರ್ಜನೆ. ಲೇಸರ್ ಗೈಡೆಡ್ ಬಾಂಬ್ಗಳನ್ನು ನಿಖರವಾಗಿ ಇರಾನ್ನ ಫೋರ್ಡೋ, ನಟಾಂಜ್ ಮತ್ತು ಇಫ್ತಹಾನ್ ಪರಮಾಣು ಪ್ರದೇಶಗಳ ಮೇಲೆ ತಲಾ 5 ಬಾಂಬ್ಗಳನ್ನು ಹಾಕಿದ್ವು. ಇಲ್ಲಿ ಸ್ಪಿರಿಟ್ ಹಾಕಿದ ಒಂದು ಬಾಂಬ್ನ ತೂಕ 18,000 ಕೆಜಿ. ನೋಡುತ್ತಾ ಟಾಮ್ ಹಾಕ್ ಕ್ಷಿಪಣಿಗಳು ಇರಾನ್ನ ಅಣುಸ್ಥಾವರಗಳನ್ನು ಧ್ವಂಸ ಮಾಡಿದ್ವು. ಇಲ್ಲಿ ಬಾಂಬಿಂಗ್ ಕಾರ್ಯಾಚರಣೆ ಮಾಡಲು B2 ಸ್ಪಿರಿಟ್ ತೆಗೆದುಕೊಂಡ ಸಮಯ ಕೇವಲ 25 ನಿಮಿಷ. ಇಲ್ಲಿ ಒಂದು B2 ಸ್ಪಿರಿಟ್ ನಿರ್ಮಾಣ ಮಾಡಲು 18,000 ಕೋಟಿ ವೆಚ್ಚ ತಗುಲುತ್ತೆ. ಈ ವಿಮಾನದ ತೂಕ 1,57,635 ಕೆಜಿ. ಇನ್ನು 179 ಅಡಿ ಅಗಲದಲ್ಲಿ ವಿನ್ಯಾಸ ಮಾಡಲಾಗಿದ್ದು 17 ಅಡಿ ಎತ್ತರ ಹೊಂದಿದೆ. ಈ ದಾಳಿ ನಡೆದ ಕೆಲವೇ ನಿಮಿಷದಲ್ಲಿ ವಿಶ್ವದ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವ ದೇಶದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎದೆಯುಬ್ಬಿಸಿ ಒಂದು ಸುದ್ದಿಗೋಷ್ಠಿ ಮಾಡಿದ್ರು. ನಾವು ವಿಶ್ವದ ಶಾಂತಿ ಕಾಪಾಡಲು ಆಕಾಶದ ರಾಕ್ಷಸ B2 ಸ್ಪಿರಿಟ್ ಬಳಕೆ ಮಾಡಿ ಇರಾನ್ನ ಅಣುಸ್ಥಾವರಗಳನ್ನು ಹೊಡೆದು ಉರುಳಿಸಿದ್ದೇವೆ ಎಂದರು. ಇನ್ನು ಈ ದಾಳಿ ನಂತರ ಜಗತ್ತಿನ ಕಣ್ಣು B2 ಸ್ಪಿರಿಟ್ ಯುದ್ಧ ವಿಮಾನದ ಮೇಲೆ ಬಿದ್ದಿದೆ. ಭವಿಷ್ಯದಲ್ಲಿ ಇಂತಹ ಯುದ್ಧ ವಿಮಾನಗಳು ನಮಗೂ ಬೇಕಾಗುತ್ತದೆ ಎಂದು ಅದೆಷ್ಟು ದೇಶಗಳು ಹಾತೊರೆಯುತ್ತಿವೆ. ಒಟ್ಟಾರೆಯಾಗಿ B2 ಸ್ಪಿರಿಟ್ ಆಗಸದಲ್ಲಿ ಅತ್ಯಾಧುನಿಕ ರಾಕ್ಷಸ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಭದ್ರಾ ಬಫರ್ ಝೋನ್ನಲ್ಲಿ ಯಾವುದೇ ಕಾಮಗಾರಿ ಕೈಗೊಳ್ಳುವುದು ಬೇಡ ಅಂತ ರೈತ ಮುಖಂಡರು ಈ ಹಿಂದೆ ಧ್ವನಿ ಎತ್ತಿದ್ರು. ಆದರೂ ಕಾಮಗಾರಿ ನಡೀತಾ ಇತ್ತು. ಇದೀಗ ಬಲದಂಡೆ ಕಾಲುವೆ ಸೀಳಿ ನೀರು ತೆಗೆಯಲು ಹೊರಟಿರೋದು ಶಿವಮೊಗ್ಗ ದಾವಣಗೆರೆ ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಭದ್ರಾ ಜಲಾಶಯದ ಬಳಿ ಬೃಹತ್ ಪ್ರತಿಭಟನೆ. ಸರ್ಕಾರಕ್ಕೆ ಕೇಳುತ್ತಿಲ್ವ ರೈತರ ಕೂಗು. ಬಲದಂಡೆ ಕಾಲುವೆಯಿಂದ ನೀರು ಎತ್ತೋದಕ್ಕೆ ವಿರೋಧ. ಅವೈಜ್ಞಾನಿಕ ಕಾಮಗಾರಿ ಎಂದು ರೈತರ ಆಕ್ರೋಶ. ತಳ್ಳಾಟ ನೂಕಾಟ, ಪೊಲೀಸರ ಜೊತೆ ಮಾತಿನ ಚಕಾಮಕಿ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ. ಅವೈಜ್ಞಾನಿಕ ಕಾಮಗಾರಿ ನಿಲ್ಲಿಸುವಂತೆ ಪಟ್ಟು. ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾ ಜಲಾಶಯದ ಬಳಿ ಕಂಡುಬಂದ ದೃಶ್ಯ.
ಜೀವನ್ ನಿಗಮ್ ಕುಡಿಯುವ ನೀರಿನ ಯೋಜನೆ ಭದ್ರಾ ಜಲಾಶಯದ ಬಫರ್ ಝೋನ್ನಲ್ಲಿಯೇ ಆರಂಭವಾಗಿದೆ. ಅದೇ ಯೋಜನೆಗೆ ಬಲದಂಡೆ ಕಾಲುವೆಯ ನೀರು ಎತ್ತಿಕೊಳ್ಳಲು ಮುಂದಾಗಿರೋದು ಶಿವಮೊಗ್ಗ ದಾವಣಗೆರೆ ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ಹಲವು ವರ್ಷಗಳಿಂದ ಈ ವಿಷಯವನ್ನು ರೈತ ಮುಖಂಡರು ಪ್ರಸ್ತಾಪ ಮಾಡಿದ್ರು. ಸರ್ಕಾರ ಮಾತ್ರ ಡೋಂಟ್ ಕೇರ್ ಪಾಲಿಸಿ ಅನುಸರಿಸ್ತಾ ಇತ್ತು. ಇದೀಗ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಳೆದಂತೆ ನೀರನ್ನ ತಾಯಿ ಹೃದಯವನ್ನು ಸೀಳಿದಂತೆ ನಮ್ಮ ನಾಲೆಯನ್ನು ಸೀಳಿ ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿ ಆ ಭಾಗದಲ್ಲಿ ನೀರು ತಗೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಒಂದು ಕಡೆ ಹೋರಾಟ ಹತ್ತಿಕ್ಬೇಕಂತ ಹೇಳಿ ಎಲ್ಲ ತಾಲೂಕುಗಳಲ್ಲಿ ಪೊಲೀಸರು ಅಲ್ಲಿ ಗಲಾಟೆ ಆಗುತ್ತೆ, ಅದಾಗುತ್ತೆ, ಹೋಗ್ಬಾರ್ದು ಬಂದು. ಆದರೆ ಯಾವತ್ತು ರೈತರು ಎದುರಲ್ಲ. ಯೋಧರು ಹೆಂಗೆ ಹೋರಾಟ ಮಾಡಕ್ಕೆ ಎದುರ್ತಾರ, ನಾವು ಅದೇ ರೀತಿ ರೈತನ ಮಕ್ಕಳಾಗಿ ನಮ್ಮ ಅಕ್ಕಿಗೋಸ್ಕರ ಹೋರಾಟ ಮಾಡ್ತೀವಿ. ನಮ್ಮ ದಾವಣಗೆರೆ ಬಲದಂಡೆ ನಾಲೆ 65,000 ಹೆಕ್ಟೇರ್ ನೀರು ಹರಿಯುತ್ತೆ. ಈ ಬಗ್ಗೆ 40,000 ಹೆಕ್ಟೇರ್ ನೀರು ಎಡದಂಡೆ. ಇವತ್ತು ಒಂದು ಬಲದಂಡೆ ಅವೈಜ್ಞಾನಿಕ ಕಾಮಗಾರಿ ಆಗಿದೆ. ಎಡದಂಡೆಯಲ್ಲಿ ನೀರು ನಿಲ್ಲಿಸಿದರೆ ಇದು ಅವೈಜ್ಞಾನಿಕ. ಇದು ಹೋರಾಟ ಮಾಡ್ತೀವಿ. ಯಾವುದೇ ನಮ್ಮ ಪ್ರಾಣ ತ್ಯಾಗಕ್ಕೆ ಸಿದ್ಧ. ನಾವು ಹೇಳ್ತಾ ಇದೀವಿ, ಬಫರ್ ಜೂನಲ್ಲಿ ಕೆಲಸ ಮಾಡಬಾರ್ದು. ಇದು ಬಿಜೆಪಿ ಸರ್ಕಾರ ಕೂಡ ಅಪಪ್ರಚಾರ ಮಾಡ್ತಾರೆ. ಆದರೆ ಯಡಿಯೂರಪ್ಪನವರು ಈ ಸರ್ಕಾರ ಯೋಗ್ಯತೆಗೆ 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಕೊಟ್ಟಿಲ್ಲ. ಇವರೇ 1,600 ಕೋಟಿ ದುಡ್ಡು ಕೊಡಲ್ಲ. ಆದರೆ ಕಾಮಗಾರಿ ಇಲ್ಲಿಂದ ಒಯ್ದಿ ಅಂತ ಯಡಿಯೂರಪ್ಪನವರು ಆದೇಶ ಮಾಡಿಲ್ಲ. ನಮ್ಮ ಸರ್ಕಾರ ಕುಡಿಯುವ ನೀರಿಗೆ ಆದ್ಯತೆ ಒಪ್ಕೊಂತೀವಿ. ಆದರೆ ಭದ್ರಾ ಬಲದಂಡೆ ನೀರಲ್ಲಿ ತೆಗೆದುಕೊಂಡು ಹೋಗ್ತಾರಲ್ಲ, ಆ ಸೀಳಿದರೆ ಅವೈಜ್ಞಾನಿಕ ಹೋಗದೆ. ಮಾಧ್ಯಮ ಸ್ನೇಹಿತರು ನೀವು ನೋಡಿರಿ, ನಾವು ಹೇಳ್ತೀವಿ ನೀರು ಲಿಫ್ಟ್ ಮಾಡಿ ತಗೊಂಡು ಹೋಗ್ಲಿ, ಇಲ್ಲ ಅಥವಾ ಜಾಕ್ವೆಲ್ ಮುಖ ತಗೊಂಡು ಹೋಗ್ಲಿ, ಇಲ್ಲ ಒಳಿಂದ ತಗೊಂಡು ಹೋಗ್ಲಿ. ಇದನ್ನು ಸಂಪೂರ್ಣ ವಿರೋಧ ಮಾಡಿದ್ವಿ. ಮತ್ತು ಅಪ್ಪರ ಭದ್ರಾಗೆ 21 TMC ಏನು ಹೋಗುತ್ತಲ್ಲಿ ಕಂಡೀಷನ್ ಇದೆ. ಅಪ್ಪರ ಭದ್ರಾ ಅಲ್ಲಿಂದ ತುಂಗಾ ಜಲಸಿ 21 TMC ನೀರು ಅದನ್ನು ಕೊಟ್ಟಿಲ್ಲ. ಒಂದು ಕಡೆ ಕಾಮಗಾರಿ ಕಳಪೆಯಾಗಿದೆ, ಇನ್ನೊಂದು ಕಡೆಗೆ ಅವೈಜ್ಞಾನಿಕವಾಗಿದೆ. ನೀರನ್ನು ಕೊಡಲ್ಲ, ರಕ್ತ ಕೊಡ್ತೀವಿ, ಬೇಕಾದ್ರೆ ನೀರು ಕೊಡಲ್ಲ. ನಮ್ಮ ಉಸಿರು ಹೋಗ್ಲಿ, ನಮ್ಮ ಉಸಿರಿರುವವರೆಗೆ ಹೋರಾಟ ಮಾಡ್ತೀವಿ. 144 ಹಾಕಿದ್ರೆ ಸಹಸ್ರಾರು ಪೊಲೀಸರು ಬಂದರೆ ನಮ್ಮ ತಾಲೂಕಿನಲ್ಲಿ ಜನರು ತಡುತ್ತಾರೆ. ಇದು ಹತ್ತಿಕ್ಕ ಪ್ರಯತ್ನ. ಆದ್ರೆ ಅದರಲ್ಲ ಈ ಸರ್ಕಾರ ನೀರು ಸಾಧಿಕ ಸರ್ಕಾರ. ನಾನು ರಕ್ಷಣೆ ಇಲಾಖೆ ವಿನಂತಿ ಮಾಡ್ತೀನಿ, ನಮ್ಮ ರೈತರಿಗೆ ಒಂದು ತಂಡೆ ಪೆಟ್ಟಿದ್ದು ಸಹಿಸಲ್ಲ. ನಮಗೆ ಗುಂಡೇಟು ಹೊಡಲಿ, ಲಾಠಿ ಚಾರ್ಜ್ ಮಾಡಲಿ, ಎದರಲ್ಲ ಜಗ್ಗಲ್ಲ ಬಗ್ಗಲ್ಲ. ನಾವು ಮುತ್ತಿಗೆ ಹಾಕ್ತೀವಿ. ಗುಂಡಿ ಇದನ್ನ ನಾಲೆಯನ್ನು ಮುಚ್ಚಕ್ಕೆ ಏನು ಆ ಪೈಪ್ ಬಗ್ಗೆ ಮುಚ್ಚಾಕೊಂಡಿದ್ದೀವಿ. ಧನ್ಯವಾದಗಳು. ರೈತರ ಈ ಯೋಜನೆಗೆ ಮೊದಲಿನಿಂದಲೂ ವಿರೋಧ ಇತ್ತು. ಆದರೂ ರಾಜ್ಯ ಸರ್ಕಾರ ಹಠಕ್ಕೆ ಬಿದ್ದು ಯೋಜನೆ ಕೈಗೆತ್ತಿಕೊಂಡಿದೆ. ಮೊದಲೇ ಬಲದಂಡೆ ಕಾಲುವೆಯ ಕೊನೆ ಭಾಗದ ರೈತರಿಗೆ ನೀರು ಸಿಗೋದಿಲ್ಲ. ಅಂಥದ್ರಲ್ಲಿ ಬಲದಂಡೆ ಕಾಲುವೆ ಸೀಳೋ ಅವಶ್ಯಕತೆ ಏನಿತ್ತು ಎಂದು ರೈತರು ಪ್ರಶ್ನಿಸಿದ್ದಾರೆ. ಹಲವಾರು ವರ್ಷಗಳಿಂದ ಸದ್ದಿಲ್ಲದೆ ಕಾಮಗಾರಿ ನಡೀತಾ ಇದ್ದು ಈಗ ಹೋರಾಟ ತೀವ್ರಗೊಂಡಿದೆ. ಇವತ್ತಿನ ದಿವಸ ಈ ಪ್ರಾಜೆಕ್ಟು ಇವತ್ತು ಸ್ಟಾರ್ಟ್ ಆದಂಗೆ ಕಾಣ್ತಾ ಇಲ್ಲ. ಇದಾಗಲೇ 3-4 ವರ್ಷದಿಂದ ಸ್ಟಾರ್ಟ್ ಆಗಿದೆ. ನಿನ್ನೆ ಕೆಲವು ನಾಯಕರೆಲ್ಲ ಬಂದು ಇದನ್ನ ಈಗಿರೋ ಸರ್ಕಾರ ಬಂದು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದಾಗ ನಾವು ಆ ವಿಡಿಯೋದ ಮುಖಾಂತರ ಬಂದು ನೋಡಿದಾಗ ಇದು ಸುಮಾರು 4 ವರ್ಷದ ಹಿಂದೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರೋ ಪ್ರಾಜೆಕ್ಟ್ ಇದು. ಈ ಹಿಂದಿನ ಅಧಿಕಾರಿಗಳು, ಈ ಹಿಂದಿನ ರಾಜಕೀಯ ವ್ಯಕ್ತಿಗಳು ಯೋಚನೆ ಮಾಡಬೇಕಾಗಿತ್ತು, ಇದು ಆಗೋದ್ರಿಂದ ಯಾರಿಗೆ ಧಕ್ಕೆ ಆಗುತ್ತೆ, ಯಾರಿಗೆ ಅನಾನುಕೂಲ ಆಗುತ್ತೆ ಅಂತ. ಆದರೆ ಇನ್ನೂ ಕೂಡ ಇದು ಕಾಲ ಮುಚ್ಚಿಲ್ಲ. 2018ರಲ್ಲಿ ಅಪ್ರೂವಲ್ ಆಗಿದೆ. 20ನೇ ಇಸ್ವಿಯಲ್ಲಿ ಅದು ಅನುಮೋದನೆ ಸಿಕ್ಕಿ 22ನೇ ಇಸ್ವಿಯಲ್ಲಿ ಅದು ಗುದ್ಲಿ ಪೂಜೆಯಾಗಿ ಸ್ಟಾರ್ಟ್ ಆಗಿದೆ. ಬಟ್ ಆದರೂ ಕೂಡ ಇನ್ನೂ ಕಾಲ ಮಿಂಚಿಲ್ಲ. ಅದರಲ್ಲಿ 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು ಈ ಕಡೆ ಫ್ರಂಟ್ ಚಾನಲ್ನಿಂದ ಇಲ್ಲಿಂದ ಕೊಟ್ಟರೆ ಗ್ರಾವಿಟೇಷನಲ್ ಪವರಲ್ಲಿ ಹೋಗುತ್ತೆ ಅಂತ ಹೇಳಿ ಎಲೆಕ್ಟ್ರಿಸಿಟಿ ಉಳಿಸ್ಲಿಕ್ಕೆ ಇದೊಂದು ಪವರ್ ಮಾಡಿದ್ದಾರೆ. ಇನ್ನೊಂದು ಆಪ್ಷನ್ ಬ್ಯಾಕ್ ವಾಟರಿಂದ ತೆಗಿಬೋದು ಅಂತ. ನಾವು ನಮ್ಮ ರೈತರೆಲ್ಲ ಉಳಿಬೇಕು ಅಂದರೆ ಇದನ್ನು ಶಿಫ್ಟ್ ಮಾಡ್ಕೊಂಡು ಬ್ಯಾಕ್ ವಾಟರಿಂದ ತಗೊಳ್ರಿಂದ ಇದು ನಮ್ಮ ರಿಕ್ವೆಸ್ಟ್. ಕುಡಿಯೋ ನೀರಿಗೆ ನಮ್ದು ವಿರೋಧ ಇಲ್ಲ. ಕುಡಿಯೋ ನೀರಿಗೆ ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡೆದು ಈ ಕಡೆ ಎಲ್ಲ ಕುಡಿತಾರೆ, ಇಷ್ಟು ದಿವಸ ಎಲ್ಲ ನೀರು ಕುಡಿತಾರೆ, ಹಂಗೆ ಕುಡಿತಾರೆ. ಬಟ್ ಇದು ಆಪ್ಷನ್ ಇದೆ. ಆಪ್ಷನ್ ಇಲ್ಲ ಅಂದರೆ ನಾವೆಲ್ಲ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ರೆಡಿ ಇದ್ವಿ. ಹಿಂದ್ಗಡೆ ಬ್ಯಾಕ್ ವಾಟರಿಂದ ತಗೊಳ್ಳಿಕ್ಕೆ ಆಪ್ಷನ್ ಇದೆ. ಇದನ್ನು ಡೈವರ್ಟ್ ಮಾಡಿ ಬ್ಯಾಕ್ ವಾಟರಿಂದ ತೊಗೊಂಡು ಅವ್ರಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನಾವು ನಮ್ಮ ಹರಿಹರ ತಾಲೂಕಿನ ರೈತರ ಪರವಾಗಿ ನಾನು ಕೇಳ್ಕೊತೀನಿ. ಮುಂದೇನ್ ಮಾಡುತ್ತೆ ರಾಜ್ಯ ಸರ್ಕಾರ? ಕಾಮಗಾರಿ ನಿಲ್ಲುತ್ತಾ ಮುಂದುವರಿಯುತ್ತಾ? ಭದ್ರಾ ಬಲದಂಡೆ ಕಾಲುವೆ ವಿಚಾರ ಮುಂದೆ ಎಲ್ಲಿ ತಲುಪುತ್ತೋ ಏನು? ಕುಡಿಯುವ ನೀರು ನೀಡೋದಕ್ಕೆ ನಮ್ಮ ವಿರೋಧವಿಲ್ಲ ಎಂದು ಅನ್ನದಾತರು ಸ್ಪಷ್ಟಪಡಿಸಿದ್ದು,
ಬಲದಂಡೆ ಕಾಲುವೆ ಒಡೆದು ನೀರು ಎತ್ತೋ ಕಾಮಗಾರಿ ಮುಂದುವರಿಯುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಮುಳ್ಳಯ್ಯನಗಿರಿಯಲ್ಲಿ ಪ್ರವಾಸಿಗರ ಮಾರಾಮಾರಿ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ? ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರ ಹುಚ್ಚಾಟ ಮುಂದುವರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣ ಸೀತಾಳಯ್ಯ ನಗರಿಯಲ್ಲಿ ಪ್ರವಾಸಿಗರ ನಡುವೆ ಹೊಡೆದಾಟ ನಡೆದಿರುವ ಘಟನೆ ನಡೆದಿದೆ. ಕಾರು ಪಾರ್ಕಿಂಗ್ ವಿಚಾರವಾಗಿ ಶಿವಮೊಗ್ಗ ಹಾವೇರಿ ಮೂಲದ ಪ್ರವಾಸಿಗರು ಕುಡಿದ ಮತ್ತಿನಲ್ಲಿ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ನಿತ್ಯವೂ ಪ್ರವಾಸಿಗರ ಗಲಾಟೆಯಿಂದ ಉಳಿದ ಪ್ರವಾಸಿಗರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಈ ಹೊಡೆದಾಟದ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದ್ದು ನೆಟ್ಟಿಗರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಆರೋಪಿಗಳು ಕಣ್ಮುಂದಿದ್ದರೂ ಹಿಡಿಯದೆ ಅವರಿಗೆ ಓಡಿ ಹೋಗಲು ಅವಕಾಶ ಮಾಡಿಕೊಟ್ಟ ಇಬ್ಬರು ಪೊಲೀಸರನ್ನು ಸೇವೆಯಿಂದ ಅಮಾನತು ಮಾಡಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಜೂನ್ 12ರಂದು ಘಟನೆ ನಡೆದಿದೆ. ಮೊದಲು ಆರೋಪಿಗಳಿಬ್ಬರು ಬೈಕ್ನಲ್ಲಿ ಕುಳಿತು ಮಾತನಾಡುತ್ತಿರುತ್ತಾರೆ. ಅದೇ ಸಮಯದಲ್ಲಿ ಗಸ್ತು ಬಂದ ಇಬ್ಬರು ಪೊಲೀಸರು ಆರೋಪಿಗಳನ್ನ ನೋಡಿಯೂ ನೋಡದಂತೆ ಮಾಡ್ತಾರೆ. ಅವರ ಕಣ್ಣೆದುರೇ ಒಬ್ಬಾತ ಸೂಟ್ಕೇಸ್ ಹಿಡಿದು ಪರಾರಿಯಾಗ್ತಾನೆ. ಈ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಇಬ್ಬರು ಪೊಲೀಸರನ್ನ ಅಮಾನತುಗೊಳಿಸಲಾಗಿದೆ.
ವಸತಿ ಯೋಜನೆಯಲ್ಲಿ ಆರೋಪ ಮಾಡಿರೋದ್ರಿಂದ ಸಚಿವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೆಯದು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಹಿರಿಯ ಶಾಸಕರು ಈ ಆರೋಪ ಮಾಡಿದ್ದಾರೆ, ಹಾಗಾಗಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದೇ ಒಳ್ಳೆಯದು ಎಂದು ಹೇಳಿದರು. ಈ ಯೋಜನೆ ಬಗ್ಗೆ ಆರೋಪ ನೀವು ಕೇಳಿದಿರಿ. ನಾನು ಹೇಳೋದು ಏನಂದರೆ, ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು, ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನನ್ನೊಂದು ಸರ್. ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಆದ ನಂತರ ಹೊರಗೆ ಬರುವುದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಸರ್, ಎಲ್ಲ ಅನುದಾನಗಳ ವಿಚಾರದಲ್ಲಿ ಕ್ಷೇತ್ರಗಳಲ್ಲಿ ಶಾಸಕರು ಕಮಿಷನ್ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ನೀವು ಕೇಳಬೇಕು ಬಿಟ್ಟರೆ ನಮ್ಮ ಹತ್ರ ಏನು ಯಾವುದೇ ಕಮಿಷನ್ ಯಾರು ತಗೊಂಡಿಲ್ಲ, ನಾವೇನು ಕೊಟ್ಟಿಲ್ಲ. ಈ ಒಂದು ಗಂಭೀರವಾದ ವಿಚಾರವನ್ನು ನಾವು ಅದನ್ನು ತನಿಖೆ ಮಾಡಿಸಿ ಇದು ಮಾಡೋದು ಒಳ್ಳೆಯದು. ವಸತಿ ಯೋಜನೆ ಬಗ್ಗೆ ಆರೋಪ ನೀವು ಕೇಳಿದಿರಿ. ನಾನು ಹೇಳೋದು ಏನಂದರೆ, ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು, ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನನ್ನೊಂದು ಸರ್. ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಆದ ನಂತರ ಹೊರಗೆ ಬರುವುದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಸರ್, ಎಲ್ಲ ಅನುದಾನಗಳ ವಿಚಾರದಲ್ಲಿ ಕ್ಷೇತ್ರಗಳಲ್ಲಿ ಶಾಸಕರು ಕಮಿಷನ್ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ನೀವು ಕೇಳಬೇಕು ಬಿಟ್ಟರೆ ನಮ್ಮ ಹತ್ರ ಏನು ಯಾವುದೇ ಕಮಿಷನ್ ಯಾರು ತಗೊಂಡಿಲ್ಲ, ನಾವೇನು ಕೊಟ್ಟಿಲ್ಲ. ಈ ಒಂದು ಗಂಭೀರವಾದ ವಿಚಾರವನ್ನು ನಾವು ಅದನ್ನು ತನಿಖೆ ಮಾಡಿಸಿ ಇದು ಮಾಡೋದು ಒಳ್ಳೆಯದು. ವಸತಿ ಯೋಜನೆ ಬಗ್ಗೆ ಆರೋಪ ನೀವು ಕೇಳಿದಿರಿ. ನಾನು ಹೇಳೋದು ಏನಂದರೆ, ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ವಸತಿ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ, ಕಮಿಷನ್ ಕೊಟ್ರೆ ಮನೆ ಕೊಟ್ಟಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕ ಬಿ.ಆರ್. ಪಾಟೀಲ್ ಹೇಳಿದ್ದಾರೆ. ಇದನ್ನ ಕೆಲ ಸಚಿವರು ಒಪ್ಪಿಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ದೂರಿದ್ದಾರೆ. ಯಾವುದೇ ಒತ್ತಡಕ್ಕೆ ಬಿ.ಆರ್. ಪಾಟೀಲ್ ಹಿಂದೆ ಸರಿಯಬಾರದು. ಮನೆ ಹಂಚಿಕೆ ವಿಚಾರವನ್ನು ಸಿಟ್ಟಿಂಗ್ ಜಡ್ಜ್ನಿಂದ ತನಿಖೆ ನಡೆಸಬೇಕು. ಜಮೀರ್ ಅಹಮದ್ ಪಾಲು ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು ಎಂದು ಈಶ್ವರಪ್ಪ ಹೇಳಿದರು. ಮಿತಿ ಮೀರಿದೆ ಅನ್ನೋಂಥದ್ರ ಬಗ್ಗೆ ಬಿ.ಆರ್. ಪಾಟೀಲ್ರು ಕಾಂಗ್ರೆಸ್ ಶಾಸಕರೇ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಕಮಿಷನ್ ಕೊಡದೇನೆ ಮನೆ ಅಲಾಟ್ ಆಗಲ್ಲ. ಮತ್ತು ಅವ್ರು ಹೇಳ್ತಾ ಇದ್ದಾರೆ, ನಾನು ಹೇಳಿದ್ದಕ್ಕೆ ಇನ್ನೂ ನಷ್ಟಿಕಾನಾಗಿರ್ತೇನೆ. ನಾನು ಪತ್ರ ಕಳಿಸ್ದೆ, 4 ಪತ್ರ ನನ್ನ ಕ್ಷೇತ್ರಗಳು ಮನೆ ಕೊಡಿ ಅಂತ. ಕೊಡಲಿಲ್ಲ ಮನೆಗಳು. ಯಾರೋ ಗ್ರಾಮ ಪಂಚಾಯತಿ ಸದಸ್ಯರು, ಯಾರೋ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಕಮಿಷನ್ ಕೊಟ್ಟರು ಅಂದ ತಕ್ಷಣ ಮನೆಗಳು ಕೊಟ್ಟಿದ್ದಾರೆ ಅಂತ ಬಹಿರಂಗವಾಗಿ ಹೇಳಿದಾರಲ್ಲ. ಮತ್ತೆ ಯಾರು ಕಮಿಷನ್ ಕೊಟ್ಟು ಮನೆ ಹಾಕ್ಸ್ಕೊಂಡ್ಬಂದಿರೋಂಥ ಬೆಳಿಗ್ಗೆ ಟಿ ವಿ ನೋಡಿದೆ ನಾನು. ಆ ಗ್ರಾಮ ಪಂಚಾಯತಿಯವರು ಹೌದು ನಾವು ದುಡ್ಡು ಕೊಟ್ಟು ಮನೆ ಹಾಕ್ಸ್ಕೊಂಡ್ಬಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ತುಂಬ ನನಗೆ ಸಂತೋಷ ಆಗೋದು ಅಂದರೆ ಜಿ. ಪರಮೇಶ್ವರ್ ಅವರು, ಶಿವಾನಂದ ಪಾಟೀಲ್ ಅವರು, ಬೋಸರಾಜ್ ಅಂತವರು 3 ಜನ ಮಂತ್ರಿಗಳು ಬಿ.ಆರ್. ಪಾಟೀಲ್ರಿಗೆ ಬೆಂಬಲ ಸೂಚಿಸಿದ್ದಾರೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತಲೂ ಹೇಳಿದ್ದಾರೆ. ನಮ್ಮ ರಾಜ್ಯದ ಕುಸ್ತಿ ಪೈಲ್ವಾನ್ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಬಿ.ಆರ್. ಪಾಟೀಲ್ರು ಹೇಳ್ತಾ ಇರೋದು ಸುಳ್ಳು, ತನಿಖೆನೂ ಆಗಿಲ್ಲ, ಇವರೇ ತೀರ್ಪುಗಾರರು. ಇಂಥವರು ಉಪಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯರಲ್ಲ.
ನೇರವಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು, ಸರ್ಕಾರದಲ್ಲಿ ಆಗ್ತಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರೇ ಈ ರೀತಿ ಹೇಳಿದ ನಂತರ ಅದಕ್ಕೆ 3 ಜನ ಮಂತ್ರಿಗಳು ಕೂಡ ಬೆಂಬಲ ಕೊಟ್ಟಿರೋಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತೇನೋ ನೆನ್ನೆನೋ ಹೇಳಿದ್ದಾರೆ, ನಾನು ರಾಯಚೂರಿಗೆ ಹೋಗ್ತೀನಿ, ಅಲ್ಲಿ ಕರೆಸಿ ಮಾತಾಡ್ತೀನಿ ಅಂತ. BR ಪಾಟೀಲ್ ನಾನು ಅಲ್ಲಿಗೆ ಹೋಗಲ್ಲ, ಬೆಂಗಳೂರು ಹೋಗಿ ಭೇಟಿ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಭೇಟಿ ಮಾಡ್ಕೊಳ್ಳಿ, ನನ್ನ ಸಂಬಂಧ ಇಲ್ಲ. ಆದರೆ BR ಪಾಟೀಲ್ ಅವರು ಏನು ಧೋರಣೆ ತಗೊಂಡಿದ್ದಾರೆ, ಮತ್ತು ಅವ್ರು ಹಿಂದೆ ಸರ್ಕೋಬಾರ್ದು, ಯಾವುದೇ ಒತ್ತಡಕ್ಕೆ ಮಣಿಬಾರ್ದು, ನಾನು ಅದನ್ನು ಹೇಳೇ ಇಲ್ಲ ಅಂತ ಮತ್ತೆ ಹೇಳಬಾರ್ದು, ಇದೊಂಥರ ಕಾಂಗ್ರೆಸ್ಸಿನ ಜಾಯಮಾನ ಆಯಿತು. ಅದಕ್ಕೋಸ್ಕರ ಇದೇನು ಮನೆ ಹಂಚೋದು, ಬಡವ್ರಿಗೆ ಹಂಚೋ ಮನೇನು ಅದನ್ನು, ಅದರಲ್ಲೂ ಕಮಿಷನ್ ತಿಂತಾರೆ ಅಂತಂದರೆ ಇವ್ರ ಮಕ್ಕಳು ಮರಿ ಉದ್ಧಾರ ಆಗ್ತಾರ? ಇದು BR ಪಾಟೀಲ್ ಹೇಳಿರೋದು ಅವ್ರ ಕ್ಷೇತ್ರದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಈ ರೀತಿ ಆಗಿದೆ? ಇಡೀ ರಾಜ್ಯದಲ್ಲಾಗಿರೋಂಥ ಈ ಒಂದು ಮನೆ ಹಂಚಿಕೆಯಲ್ಲಾಗಿರೋಂಥ ಅವ್ಯವಹಾರ ಬಗ್ಗೆ ತನಿಖೆ ಮಾಡಬೇಕು. ಯಾರೋ ಸಿಟ್ಟಿಂಗ್ ಜಡ್ಜನ್ನು ಬಿಟ್ಟು ತನಿಖೆ ಮಾಡಿ. ರಾಜ್ಯದಲ್ಲಿ ವ್ಯಾಪಕ ಚರ್ಚೆಯಾಗುತ್ತಿರುವ ವಸತಿ ಯೋಜನೆ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಕೂಪದಲ್ಲಿ ಮುಳುಗಿದೆ. ಇದಕ್ಕೆ ಸಾಕ್ಷಿಯನ್ನು ಕಾಂಗ್ರೆಸ್ನ ಶಾಸಕರೇ ನೀಡಿದ್ದಾರೆ. ಶಾಸಕ BR ಪಾಟೀಲ್ ಭ್ರಷ್ಟಾಚಾರದ ವಿಚಾರವನ್ನ ರಾಜ್ಯದ ಮುಂದಿಟ್ಟಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಈ ವಿಚಾರದ ಕುರಿತು ಸೊಪ್ಪು ಹಾಕುತ್ತಿಲ್ಲ ಎಂದು ಹೇಳಿದರು. ಇದಕ್ಕೆಲ್ಲ ಮೊದಲು ವಸತಿ ಸಚಿವ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಎಂದು ಆಗ್ರಹ ಮಾಡಿದ್ದಾರೆ. ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅನೇಕ ಯೋಜನೆಗಳು ಜಾರಿಗೆ ಬಂದಿದೆ. ಆ ಯೋಜನೆಗಳು ಜಾರಿಗೆ ಬರುವಂಥ ಸಂದರ್ಭದಲ್ಲಿ ಹೌಸಿಂಗ್ ಬೋರ್ಡ್ ಕೋಆಪರೇಷನ್, ಹೌಸಿಂಗ್ ಸೊಸೈಟಿ, ಹೌಸಿಂಗ್ ಹುಡ್ಕೋನಲ್ಲಿ ನಡೀತಾ ಇರೋಂತಹ ಭ್ರಷ್ಟಾಚಾರ, ವಸತಿ ನಿಗಮಗಳಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರ, ವಸತಿ ಯೋಜನೆಗಳಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರ, ಇದನ್ನು BR ಪಾಟೀಲ್ ಅವರು ತಮ್ಮದೇ ಆದಂಥ ರೀತಿಯೊಳಗಡೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಭ್ರಷ್ಟಾಚಾರ ಯಾವ ಹಂತದಲ್ಲಿದೆ ಎನ್ನುವಂಥ ಸಂಗತಿಯನ್ನು ಈ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕದೇ ಇರುವಂಥ ಕಾಂಗ್ರೆಸ್ಸಿನ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ಇಲಾಖೆಯ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಬಲವಾದಂಥ ತನಿಖೆ ಆಗಬೇಕು ಅಂತ ಯೋಚನೆ ಮಾಡದೇ ಇರುವಂಥದ್ದು ದುರದೃಷ್ಟಕರವಾದಂಥ ಸಂಗತಿ. ಭಾರತೀಯ ಜನತಾ ಪಾರ್ಟಿ ಆಗ್ರಹ ಇರೋವಂಥದ್ದು ಮೊದಲು ಆ ಇಲಾಖೆಯ ಸಚಿವರ ಬಗ್ಗೆ ಗಮನಿಸಬೇಕು. ಸಚಿವರು ಹೇಳಿದ್ದಾರೆ, ಜಮೀರ್ ಅಹಮದ್ ಅವರು ಏನು ಹೇಳಿದ್ದಾರೆ, ತನಿಖೆ ಮಾಡ್ತೇನೆ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾರೆ. ನಿಮ್ಮ ಮೂಗಿನ ಅಡಿಯಲ್ಲಿ ನಡೀತಾ ಇರೋಂಥ ಈ ಭ್ರಷ್ಟಾಚಾರಕ್ಕೆ ತಾವು ಕುಮ್ಮಕ್ಕು ಕೊಡ್ತಾ ಇದ್ದೀರ ಅಂತ ಗೊತ್ತಾಗೋದಾದ್ರೆ ಹೇಗೆ? ನೀವು ಅಲ್ಲಿದ್ದರೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಹೊರಗಡೆಗೆ ಬರಬೇಕು, ರಾಜೀನಾಮೆ ಕೊಡಬೇಕಾಗತ್ತೆ. ನಂತರ ತನಿಖೆಗೆ ಇದನ್ನು ಒಳಪಡಿಸಬೇಕು. ಇದನ್ನು ಹೇಗೋ ತಿಪ್ಪೆ ಸಾರಿಸೋ ಕೆಲಸವನ್ನು ಮಾಡಿಕೂಡುದು. ಅನೇಕ ಇಲಾಖೆಗಳಲ್ಲೂ ಈ ಥರದೊಂದು ವ್ಯವಸ್ಥೆ ರೂಢಿಯಲ್ಲಿದೆ. ಅನೇಕ ಶಾಸಕರುಗಳು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಕಾಂಟ್ರಾಕ್ಟರ್ಗಳು ಹೋದರೆ ಅದಕ್ಕೆ ಸ್ಯಾಂಕ್ಷನ್ ಕೊಡ್ತಾರೆ, ಶಾಸಕರುಗಳು ಹೋದರೆ ಆ ಕಾಮಗಾರಿಗಳಿಗೆ ಸ್ಯಾಂಕ್ಷನ್ ಕೊಡೋದಿಲ್ಲ. ಹಾಗಾದರೆ ಇದರ ಮರ್ಮ ಏನು ಅಂತೇಳಿ ಅನೇಕರು ಬಿಡಿಸಿ ಹೇಳಿದ್ದಾರೆ. ಎಲ್ಲ ಇಲಾಖೆಗಳಲ್ಲಿ ಸರ್ಕಾರ
ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪವನ್ನು ಸಾಕಿ ಸಲಹುತ್ತಾ ಇದೆ. ಇದ್ರ ಬಗ್ಗೆ ಗಂಭೀರವಾಗಿ ಕ್ರಮವನ್ನು ತಗೋಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡುತ್ತೆ. ಇನ್ನು ಎರಡನೇ ಸಂಗತಿ, ಕಾಂಗ್ರೆಸ್ಸಿನ ತುಷ್ಟೀಕರಣದ ನೀತಿ ನಿಲ್ಲೇ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಆ ರೀತಿ ಪ್ರಯತ್ನ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಮತ್ತೆ ದುಪ್ಪಟ್ಟಾಗಿದೆ. ಸರ್ವೆ ಕಾರ್ಯದಲ್ಲೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ರಮಾದ ಎಸಗಿದ್ದಾರೆ. ರೈತರ ಬೆನ್ನಿಗೆ ಚೂರಿ ಹಾಕುವಂತೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಈ ದಿನ ಹೋರಾಟ ನಡೆಸಲಾಯಿತು. ಮದನ್ ಗೋಪಾಲ್ ವರದಿ ಜಾರಿಗೆ ತಂದ್ರೆ ಶರಾವತಿ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತದೆ, ಆದರೆ ಸರ್ಕಾರ ರೈತರ ಬೆನ್ನಿಗೆ ಚೂರಿ ಹಾಕುವ ಕಾರ್ಯ ಮಾಡ್ತಾ ಇದೆ ಎಂದು ಮಲೆನಾಡು ಹೋರಾಟ ಸಮಿತಿಯ ತೀನಾ ಶ್ರೀನಿವಾಸ್ ದೂರಿದ್ದಾರೆ. ಸ್ವಲ್ಪ ಸೈಡ್ ಇದ್ಕೊಂಡ್ರಿ, ಸೈಡಿಗೆ. ಹೋರಾಟಕ್ಕೆ 45 ವರ್ಷವಾದರೂ ಸಮಸ್ಯೆ ಬಗೆಹರಿಸಿದ ಆಡಳಿತ ವ್ಯವಸ್ಥೆಗೆ ನಮ್ಮ ಭೂಮಿ ರಕ್ತವನ್ನು ಚೆಲ್ಲುತ್ತೇವೆ, ಕಾನೂನಂತೆ ಕಾನೂನು, ಸರ್ಕಾರ ರೈತ ವಿರೋಧಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅರಸತ್ತು ಹೋಗಿರುವ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ, ರೈತರನ್ನು ಹಿಂಸಿಸುತ್ತಿರುವ ಅರಣ್ಯ ಇಲಾಖೆಗೆ, ರೈತ ವಿರೋಧಿ ಸರ್ಕಾರಗಳಿಗೆ, ತ್ಯಾಗ ಮಾಡಿದವರಿಗೆ ಬೆನ್ನಿಗೆ ಚೂರಿ ಹಾಕುತ್ತಿರುವ ಸರ್ಕಾರಗಳಿಗೆ, ಅದ್ರ ಮಧ್ಯ ಎರಡರ ಮಧ್ಯ ಅಂತಾರೆ. ಅರ್ಜಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟು ಏನು ಆದೇಶ ಮಾಡಿದೆ ಮಧ್ಯಂತರ ಅರ್ಜಿ ಬಗ್ಗೆ ಅಂದರೆ, ಈ ವರ್ಷದ ಜನವರಿ 20ರೊಳಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕಾರ್ಯದರ್ಶಿಗಳ ಮಟ್ಟದಲ್ಲಿ ಕೂತು ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒಂದು ಪ್ರಯತ್ನ ಮಾಡಿ ಅಂತ ಆದೇಶ ಕೊಟ್ಟಿತ್ತು. ಆ ಆದೇಶ ಇವತ್ತು ಕಾರ್ಯಗತ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ, ಕಂದಾಯ ಇಲಾಖೆಯವರು ಕೇಂದ್ರ ಸರ್ಕಾರಕ್ಕೂ ಗಮನಕ್ಕೆ ತಂದು ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಏನು ತಪ್ಪನ್ನು ಮಾಡ್ತಾ ಇದ್ದಾರೆ ಸರ್ವೆ ಕೆಲಸದಲ್ಲಿ ಅಂದರೆ, ಜಂಟಿ ಸರ್ವೆ ಮಾಡುವಾಗ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ, ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆದಾಗ, ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಅವರಾದಂಥ ಮದನ್ ಗೋಪಾಲ್ ಅವರಿದ್ದಾಗ 9,400 ಎಕರೆಯನ್ನು ಕಂದಾಯ ಇಲಾಖೆಗೆ ಡಿನೋಟಿಫಿಕೇಶನ್ ಮಾಡೋಂಥ ಆದೇಶವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಆ ಆದೇಶ ಏನು ಅವಾಗ ರಾಜ್ಯ ಸರ್ಕಾರ ಮಾಡಿತ್ತು, ಆ ಆದೇಶದಲ್ಲಿದ್ದವ್ರದ್ದೇ ಭಾಳ ಜನರದ್ದು ಈಗ ಸರ್ವೆ ಕಾಲದಲ್ಲಿ ಹೊಸ ಬ್ಲಾಕ್ಗಳು ಅಂತ ಹೇಳಿ ಅರಣ್ಯ ಇಲಾಖೆಯ CCF, ರಾಜ್ಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ದೊಡ್ಡ ಪ್ರಮಾದವನ್ನು ಮಾಡಿದ್ದಾರೆ. ಹಲವಾರು ಜನ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಕೇಳಿದೆ, ಇದು ಎಲ್ಲಿ ಮಾಡಿದ್ದು ಸ್ಕೆಚ್ಚು, ಎಲ್ಲಿ ಮಾಡಿದ್ದು ಬ್ಲಾಕು ಅಂತ. ಇಲ್ಲ, DC ಅವರು ಹೇಳಿದ್ದಾರೆ 160 ಮಾಡಕ್ಕೆ ಮಾಡಿದ್ದಾರೆ. 3 ತಿಂಗಳಿಂದ ಯೋಜನೆ ಪ್ರಾರಂಭ ಆದಾಗ ರಸ್ತೆ ಇದ್ದರೆ ನಾವು ಸಾಮಾನು ತಗೊಂಡು ಹೋಗೋಕೆ ಲಾರಿ ಕೊಡ್ತೀವಿ, ಇದ್ರೆ ಹೊತ್ಕೊಂಡು ಹೋಗ್ರಿ ಅಂತ ನೋಟಿಸ್ ಕೊಟ್ಟಿದ್ದು ನಮ್ಮ ರೈತರ ಹತ್ರ ಇದೆ. ರಾಜ್ಯದಲ್ಲಿ ಶರಾವತಿ ವಿದ್ಯುತ್ ಯೋಜನೆ ಮೊದಲು ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆಯಾಗ 51% ವಿದ್ಯುತ್ತನ್ನು ನಮ್ಮ ಶರಾವತಿ ವಿದ್ಯುತ್ ಯೋಜನೆ ಉತ್ಪಾದನೆ ಮಾಡ್ತಾರೆ.
ಸುಮಾರು 4.5 ಲಕ್ಷ ಕೋಟಿ ಆದಾಯ ಇವತ್ತು ವಿದ್ಯುತ್ ಯೋಜನೆಯಿಂದ ಬಂದಿದೆ. ಆದರೆ ಇವತ್ತು ತ್ಯಾಗ ಮಾಡಿದ ರೈತರಿಗೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಹೋರಾಟ ಏನು ಮಾಡ್ತಿದ್ದೀವಿ ಅಂದರೆ ಸಂಪೂರ್ಣವಾಗಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಬೇಕು. ಮದನ್ ಗೋಪಾಲ್ ಅವರು ಅರಣ್ಯ ಇಲಾಖೆ ಲೀಡ್ಸ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಅರ್ಧ ಶತಕದ ಅಂಚಿನಲ್ಲಿ ಎಡವಿದ್ದ ಕನ್ನಡಿಗ ಕೆಎಲ್ ರಾಹುಲ್ ಎರಡನೇ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ್ದಾರೆ. ಪ್ರಮುಖ 3 ವಿಕೆಟ್ ಕಳೆದುಕೊಂಡ ಸಂಕಷ್ಟದಲ್ಲಿದ್ದ ತಂಡ ಇನ್ನಿಂಗ್ಸ್ ನಿಭಾಯಿಸಿದ್ದಲ್ಲದೆ ಲೀಡ್ಸ್ನ ಕಠಿಣ ಪಿಚ್ನಲ್ಲಿ ಎರಡನೇ ಇನ್ನಿಂಗ್ಸ್ನಲ್ಲಿ ಕೆಎಲ್ ರಾಹುಲ್ ಅದ್ಭುತ ಅರ್ಧ ಶತಕ ಬಾರಿಸಿದ್ದಾರೆ. ಆರಂಭದಲ್ಲಿ ಯಶಸ್ವಿ ಜೈಸ್ವಾಲ್, ಶುಭಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ನಿರೀಕ್ಷಿತ ಆಟ ಪ್ರದರ್ಶನ ನೀಡಿಲ್ಲ. ಒಂದೆಡೆ ರಿಷಬ್ ಪಂತ್ ಕ್ರೀಸ್ನಲ್ಲಿ ರನ್ ಕಲೆ ಹಾಕ್ತಾ ಇದ್ರೆ, ಇನ್ನೊಂದೆಡೆ ತಡೆಗೋಡೆಯಾಗಿ ರಾಹುಲ್ ಶತಕದತ್ತ ಧಾವಿಸಿದ್ದಾರೆ. ಮಧ್ಯಾಹ್ನ ಭೋಜನದ ವೇಳೆ ಭಾರತ ತಂಡ 153 ರನ್ ಕಲೆ ಹಾಕಿ 3 ವಿಕೆಟ್ ಕಳೆದುಕೊಂಡಿದೆ. ಶಿವಮೊಗ್ಗ ಜಿಲ್ಲೆಯ ಬಿಜೆಪಿಯಿಂದ ಈಗಾಗಲೇ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಕುರಿತು ಜಿಲ್ಲಾ ಬಿಜೆಪಿಯ ಪ್ರಮುಖರಾದ ಮೋಹನ್ ರೆಡ್ಡಿಯವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಶಿವಮೊಗ್ಗದ ಎಲ್ಲ ಬಿಜೆಪಿ ಬೂತ್ಗಳಲ್ಲೂ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗಿದ್ದು, ಎಲ್ಲ ಕಾರ್ಯಕರ್ತರಿಗೂ ಒಂದು ಸಸಿ ನೆಡುವಂತೆ ತಿಳಿಸಿದ್ದೇವೆ. ನರೇಂದ್ರ ಮೋದಿ ಅವರ ಕರೆಗೆ ಓಗೊಟ್ಟು ಜಗತ್ತಿನ ಬಹುತೇಕ ರಾಷ್ಟ್ರಗಳು ಯೋಗ ದಿನಾಚರಣೆಯನ್ನು ಆಚರಿಸಿವೆ ಎಂದು ಬಿಜೆಪಿಯ ಕಾರ್ಯಕ್ರಮದ ಕುರಿತು ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಅಮೃತ ಕಾಲ ಸಂಕಲ್ಪದಿಂದ ಸಾಧನೆಯ ಕಡೆಗೆ ಏನು ಸರ್ವಸ್ಪರ್ಶಿ ಸರ್ವವ್ಯಾಪಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ನಿಮಿತ್ತ ಶಿವಮೊಗ್ಗ ನಗರದಲ್ಲಿ ಜಿಲ್ಲೆಯ ಸಹಯೋಗದೊಂದಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ 8 ಮಹಾಶಕ್ತಿ ಕೇಂದ್ರದಲ್ಲಿ ಪರಿಸರದ ದಿನಾಚರಣೆ ಅಂಗವಾಗಿ ಸಸಿಗಳ ನೆಡುವಂಥ ಕಾರ್ಯಕ್ರಮವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಬ್ಬ ಕಾರ್ಯಕರ್ತರು ಒಂದೊಂದು ಸಸಿಯನ್ನು ನೆಡೋದ್ರ ಮೂಲಕ ಅದರ ಲಾಲನೆ ಪಾಲನೆಯನ್ನು ಕೂಡ ಮಾಡಬೇಕು ಅಂತೇಳಿ ಜವಾಬ್ದಾರಿಯನ್ನು ಕೊಟ್ಟು ಈ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ. ಅದೇ ರೀತಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ವಿಶ್ವ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ಒಂದು ಕರೆಯನ್ನು ಕೊಟ್ಟಾಗ ಸುಮಾರು 147 ದೇಶಗಳು ಅವರ ಕರೆಗೆ ಮನ್ನಣೆಯನ್ನು ಕೊಟ್ಟು 20ನೇ ತಾರೀಕು ಜೂನ್ ತಿಂಗಳಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ 21ನೇ ತಾರೀಕು ಎಲ್ಲ ದೇಶಗಳಲ್ಲೂ ಕೂಡ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಶಿವಮೊಗ್ಗ ನಗರದಲ್ಲೂ ಕೂಡ ಪ್ರತಿ ಬೂತ್ನಲ್ಲೂ ಎಲ್ಲ ಕಡೆಯೂ ಕೂಡ ಯೋಗವನ್ನು ಮಾಡಿದ್ದು ನಿಮಗೆ ಈಗಾಗಲೇ ಗೊತ್ತಿದೆ. ಅದೇ ರೀತಿ ನಮ್ಮ ಜನಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಬಲಿದಾನದ ದಿವಸ 1953 ಜೂನ್ 23ರಂದು ಅವರ ಬಲಿದಾನ ಆಗ್ತದೆ. ಕಾಶ್ಮೀರದ ಉಳಿವಿಗಾಗಿ ದೇಶದ ಅಖಂಡತೆಯ ಪರವಾಗಿ ಹೋರಾಡಿದಂಥ ಒಂದು ನಮ್ಮ ಹಿರಿಯ ನಾಯಕರು ಅವರ ಬಲಿದಾನದ ದಿವಸವನ್ನು ಪ್ರತಿ ಬೂತ್ನಲ್ಲೂ ನಮ್ಮ ಶಿವಮೊಗ್ಗ ನಗರದಲ್ಲಿ 305 ಬೂತ್ನಲ್ಲೂ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಪುಷ್ಪ ನಮನವನ್ನು ಸಲ್ಲಿಸಿ ಅವರ ಸಂದೇಶಗಳನ್ನು
ಎಲ್ಲರಿಗೂ ತಿಳಿಸುವಂಥ ಕಾರ್ಯವನ್ನು ಕೂಡ ಆಗ್ತಾಯಿದೆ. ಜೂನು 25 ಇಂದಿರಾ ಗಾಂಧಿಯವರು ಅಂದಿನ ಪ್ರಧಾನಮಂತ್ರಿ ಆದಾಗ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. 1975 ಜೂನ್ 25ರಂದು ಈ ದೇಶಕ್ಕೆ ಕರಾಳ ದಿನ. ಇವತ್ತಿಗೆ ಈ ವರ್ಷಕ್ಕೆ 50 ವರ್ಷ ಸಲ್ತಿರೋಂಥ ಈ ಸಂದರ್ಭದಲ್ಲಿ ಅವತ್ತಿನ ದಿನದಲ್ಲಿ ಲಕ್ಷಾಂತರ ದೇಶ ಭಕ್ತರನ್ನು ಜೈಲಿಗೆ ಹಟ್ಟಿದ್ದು ಇಂದಿರಾ ಗಾಂಧಿಯವರು ತಮ್ಮ ಅಧಿಕಾರದ ಲಾಲಸೆಗಾಗಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಈ ಒಂದು ಜೈಲಿಗೆ ಕಳಿಸುವಂಥ ಕಾರ್ಯವನ್ನು ಮಾಡಿರ್ತಾರೆ. ಅದರ ಅರಿವನ್ನು ನಮ್ಮ ದೇಶದ ಜನತೆಗೆ ಮೂಡಿಸುವ ಸಲುವಾಗಿ 27 ಇದೇ ತಿಂಗಳು 27ನೇ ತಾರೀಕು ನಗರದ ಅಂಬೇಡ್ಕರ್ ಭವನದಲ್ಲಿ 5:30ಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದಂತಹ ಶ್ರೀಯುತ ಸುರೇಶ್ ಕುಮಾರ್ ಅವರು ಬರಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರು ಜಗದೀಶ್ರವರು, ಸಂಸದರಾದಂತಹ BY ರಾಘವೇಂದ್ರರವರು, ಶಾಸಕರಾದಂತಹ ಚನ್ನಬಸಪ್ಪನವರು, MLC ಅವರು, ಪಕ್ಷದ ಎಲ್ಲ ಪ್ರಮುಖರು ಇದ್ದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಯುವಕರು ಸಾವು ಕಂಡಿರುವ ಘಟನೆ ಶಿವಮೊಗ್ಗದ ಯಡವಾಲ ಗ್ರಾಮದಲ್ಲಿ ತಡರಾತ್ರಿ ನಡೆದಿದೆ. 22 ವರ್ಷದ ಗೌತಮ್ ನಾಯಕ್ ಹಾಗೂ ಚಿರಂಜೀವಿ ಮೃತ ಯುವಕರಾಗಿದ್ದಾರೆ. ಶಿವಮೊಗ್ಗ ತಾಲೂಕಿನ ಆಯನೂರು ಸಮೀಪದ ಯಡವಾಳದಲ್ಲಿ ಈ ಘಟನೆ ನಡೆದಿದೆ. ಯಡವಾಲ ಗ್ರಾಮದ ನಿವಾಸಿ ಗೌತಮ್ ನಾಯಕ್ ಆಗಿದ್ದರೆ ಶಿವಮೊಗ್ಗ ನಗರದ ಕುಂಬಾರಗುಂಡಿ ನಿವಾಸಿ ಚಿರಂಜೀವಿ ಆಗಿದ್ದಾರೆ. ಪಾರ್ಟಿ ಮಾಡಲು 10 ಜನ ಯುವಕರು ತೋಟಕ್ಕೆ ತೆರಳಿದ್ರು. ಈ ವೇಳೆ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದಿದ್ದಾರೆ ಎಂದು ಹೇಳಲಾಗಿದೆ. ಮತ್ತಿನಲ್ಲಿ ಈ ಘಟನೆ ನಡೆದಿರುವ ಸಾಧ್ಯತೆಗಳು ಇದ್ದು ಕುಂಸಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಲಿನ ದರ ಏರಿಕೆ ಮಾಡಿದ್ರೆ ಬಿಜೆಪಿ ಬೀದಿಗಿಳಿಯುತ್ತೆ, ಆದರೆ ರಸಗೊಬ್ಬರ ದರ ಏರಿಕೆ ಮಾಡಿದ್ರೆ ಮೌನವೇಕೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ರಾಜ್ಯ ಬಿಜೆಪಿ ನಾಯಕರು ಇಬ್ಬಗೆಯ ನೀತಿಯನ್ನ ವಿರೋಧಿಸಿದರು. ರಸಗೊಬ್ಬರದ ರೇಟ್ ಜಾಸ್ತಿ ಆಗಿದೆ. ಸುಮಾರು 160ರಿಂದ 180 ರೂಪಾಯಿ ಒಂದು ಚೀಲಕ್ಕೆ ರಸಗೊಬ್ಬರ ಜಾಸ್ತಿ ಮಾಡಿದ್ದಾರೆ. ದೇಶದ ರೈತರು ಇವತ್ತು ಸಣ್ಣ ರೈತರಿಗೆ ಭಾರಿ ಹೊಡೆತ ಬಿದ್ದಿದೆ. ಇದರಿಂದ ಯಾವ ಬಿ ಜೆ ಪಿಯ ಲೀಡ್ರು ಕರ್ನಾಟಕದಲ್ಲಿ 1 ರೂಪಾಯಿ 2 ರೂಪಾಯಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಬಾಯಿ ಬಡ್ಕೊಂಡು ಬೀದಿಯಲ್ಲಿ ಬಂದು ರಂಪಾಟ ಮಾಡಿದ್ರಿ. ಅದೇ ಈ ದೇಶದ ರೈತರ ಮೇಲೆ ಇವತ್ತು ರಸಗೊಬ್ಬರನ ಭಾರ ಮಾಡಿದ್ದೀರಲ್ಲ, ಇದಕ್ಕೆ ನೀವು ಯಾರಾದ್ರೂ ಒಬ್ಬರು ಚಕ್ರ ಎತ್ತಿದ್ದೀರಾ? ಯಾರು ಹೋರಾಟ ಮಾಡಿದ್ದೀರಾ? 1-2 ರೂಪಾಯಿ ಅಲ್ಲ, 160ರಿಂದ 180 ರೂಪಾಯಿ ಒಂದೊಂದು ಮೂಟೆಗೆ ಇವತ್ತು ರೇಟ್ ಜಾಸ್ತಿ ಆಗಿದೆ. ಜನಸಾಮಾನ್ಯ ರೈತರಿಗೆ ತುಂಬ ಕಷ್ಟ ಆಗ್ತಿದೆ. ಇದರಿಂದ ಇವತ್ತು ರೈತ ಭತ್ತ ಬೆಳೆಯೋದೇ ಕಷ್ಟ ಇದೆ. ಅದರಲ್ಲಿ ಈ ರೀತಿಯಾದಂಥ ರಸಗೊಬ್ಬರವನ್ನು ಜಾಸ್ತಿ ಮಾಡಿದರೆ ಈ ದೇಶದ ರೈತರ ಪರವಾಗಿ ಅಂತ ಮೋದಿಜಿಯವರು ಹೇಳ್ತಾರೆ. ಇದೇನಾ ಮೋದಿಜಿಯವರು ಕೊಡ್ತಿರೋದು ಕೊಡುಗೆನಾ ಇದು? ನಿಮಗೆ ನಾಚಿಕೆ ಆಗಬೇಕು. ಇವತ್ತು ಕರ್ನಾಟಕ ರಾಜ್ಯದ BJP ನಾಯಕರಿಗೆ ನಿಮಗೆ ನೀವು ಸಣ್ಣ ಪುಟ್ಟದಕ್ಕೆಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಆದಾಗ ಭಾರೀ ಮಾಡಿಬಿಟ್ರಿ ಅಂತ ಹೋರಾಟ ಮಾಡಿದ್ರು. ಇವತ್ತು ಒಬ್ಬರೂ ಸಹ ಚಕ್ರ ಎತ್ತೇ ಇಲ್ಲ. ನಿಜವಾಗ್ಲೂ ಇದು ಭಾಳ ಬೇಸರದ ಸಂಗತಿ. ಇದನ್ನು ದೇಶದ ಜನ ಖಂಡನೆ ಮಾಡ್ತಾ ಇದ್ದಾರೆ. ಇವತ್ತು ಈ ರೀತಿಯ ಗೊಬ್ಬರದ್ದು ಎಷ್ಟಾಗೋಯ್ತು? 1800-1900 ರೂಪಾಯಿ ಮೇಲೆ ಹೋಗಿದೆ, ಅಲ್ಲಿ ಹೋಗ್ಬಿಟ್ಟಿದೆ. ಅಂತೆ ಏನು ಈ ದೇಶದ ರೈತರು ಹೇಗೆ ಬದುಕ್ತಾರೆ ಇವತ್ತು? ಅಂಥ ಪರಿಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ. ನಿಜವಾಗ್ಲೂ ಬೇಸರ ಆಗುತ್ತೆ. ಅದರಿಂದ ಇವೆಲ್ಲ ಏನಂತ ಹೇಳಿದರೆ ಇವೆಲ್ಲ ನಡೀತಾ ಇದೆ. ಇವೆಲ್ಲ ಭಾಳ ಗೊಂದಲಗಳಾಗ್ತಾಯಿದೆ. ಇವನ್ನೆಲ್ಲ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್.
ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ವಿರುದ್ಧ ಮತ್ತೆ ಅಪಸ್ವರ. ನಮ್ಮ ಉದ್ದೇಶದಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ, ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಲೇಬೇಕು ಎಂದ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ. ಭದ್ರಾ ಬಲದಂಡೆ ಕಾಲುವೆಯಲ್ಲಿ ಕಾಮಗಾರಿ. ಶಿವಮೊಗ್ಗ ದಾವಣಗೆರೆ ರೈತರಿಗೆ ಜಲಾಶಯಕ್ಕೆ ಮುತ್ತಿಗೆ ಹಾಕಲು ಯತ್ನ. ರಾಜ್ಯ ಸರ್ಕಾರದ ನಡೆಗೆ ಭಾರೀ ಆಕ್ರೋಶ. ಹೊಸನಗರ ತಾಲೂಕಿನ ಕುಂದಗಲ್ನಲ್ಲಿ ಭೂಕುಸಿತದ ಭೀತಿ. ಜೀವ ಭಯದಲ್ಲಿ ಬದುಕುತ್ತಿರುವ ಜನರು. ನಮ್ಮ ಅಜ್ಜಿ ಮನೆ ಉಳಿಸಿ ಎಂದ ಅಮೆರಿಕದ ಬಾಲಕಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.